ಶನೇಶ್ವರ ಸ್ವಾಮಿಯ ಅನುಗ್ರಹವನ್ನು ಪಡಿಬೇಕು. ಸ್ಥಿರ ಮಹಾಲಕ್ಷ್ಮಿಯೂ ಕೂಡ ನಿಮ್ಮ ವಾಸ್ತುಗೃಹದಲ್ಲಿ ನೆಲೆಸಬೇಕು. ಅಂತಹ ಸ್ಥಿರ ಮಹಾಲಕ್ಷ್ಮಿಯ ಅನುಷ್ಠಾನವನ್ನು ಅಶ್ವತ್ಥಮರದ ಈ ವೃಕ್ಷದ ಎಲೆಯಿಂದ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಹಣ ನಿಲ್ತಾ ಇಲ್ಲ. ವಾಸ್ತುಗೃಹದಲ್ಲೂ ಕೂಡ ದುಡ್ಡಿಲ್ಲ. ಅದಕ್ಕೋಸ್ಕರ ಅಂತಾನೆ ಸ್ಥಿರ ಮಹಾಲಕ್ಷ್ಮಿಯ ವಿಶೇಷ ಶಕ್ತಿಯುತ ತಂತ್ರಸಾರ ಸಂಪಿಗೆ ಪುಷ್ಪದಿಂದ ವೀಕ್ಷಿಸಿ. ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಭಾನುವಾರ ಬೆಳಗ್ಗೆ 8 ಗಂಟೆಗೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಭಾದ್ರಪದ ಮಾಸದ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪಾವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ, ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಲವಣ ತೈಲಂ ಮತ್ತು ನೋನಿಸಿಪ್ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈಗ ಪ್ರಾರಂಭದಲ್ಲಿ ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ ನಡೆದಂತಹ ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶಕ್ಕೆ ಗುರುಜಿಯವರನ್ನ ಬಹಳ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಮತ್ತು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡಿದ್ರು. ಈ ಕಾರ್ಯಕ್ರಮ ಹೇಗಿತ್ತು? ಮಂಡ್ಯಕ್ಕೆ ತೆರಳೋಣ. ಸ್ವರದಲ್ಲಿ ಸಂಕಷ್ಟ ತಿಳಿದು, ನೋಟದಲ್ಲಿ ನೋವುಗಳ ಅಳೆದು, ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ. ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠದ ಶ್ರೀ ಗುರುವೇನ ಶಿರದ ಮಣಿವೆ. ಶರಣೋ ಗುರುದೇವ, ಶರಣೋ ಗುರುದೇವ, ಶರಣೋ ಗುರುದೇವ, ಶರಣೋ ಗುರುದೇವ. ದಿನದಿ ಕಡು ವ್ರತವಗೈದು ಮೌನವನು ಆಚರಿಸೋ ಗುರುವೇ, ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಹುಣ್ಣಿಮೆಯ ದಿನದಿ ಕಡು ವ್ರತವಗೈದು ಮೌನವನು ಆಚರಿಸೋ ಗುರುವೇ, ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಜಗದ ಬಂಧು ನೀವು, ಸಿದ್ಧಿಯ ಪುರುಷರು ನೀವು, ನಿಮ್ಮನ್ನು ಮರೆಯುವ ನಾವು. ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ. ಸ್ವರದಲ್ಲಿ ಸಂಕಷ್ಟ ತಿಳಿದು, ನೋಟದಲ್ಲಿ ನೋವುಗಳ ಅಳೆದು, ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ. ಶರಣೋ ಗುರುದೇವ, ಶರಣೋ ಗುರುದೇವ, ಶರಣೋ ಗುರುದೇವ, ಶರಣೋ ಗುರುದೇವ.
ಪ್ರಾಣವನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ, ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ, ಫಲವನ್ನು ನೀಡಿ ಪ್ರಾಣವನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ, ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ, ಜಗದ ಬಂಧು ನೀವು, ಭಕ್ತಿಯ ಸಿಂಧು ನೀವು, ಸಿದ್ಧಿಯ ಪುರುಷರು ನೀವು, ನಿಮ್ಮನ್ನು ಮರೆಯುವ ನಾವು. ವನಸಿರಿ ವೈದ್ಯೋತ್ತಮರೇ, ಶುದ್ಧ ಮನಸ್ಸಿನ ಪುರುಷೋತ್ತಮರೇ, ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವಾನಂದ ಗುರುವೇ, ಶ್ರೀಚರಣಕ್ಕೆ ಶಿರವ ಮಣಿವೆ, ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿಯಾನಂದ ಸಿದ್ಧಪೀಠದ ಶ್ರೀ ಗುರುವೇ ನಾ ಶಿರವ ಮಣಿವೆ. ಗುರುವೇ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಪ್ರೀತಿಯ ಕರೆಗೆ ಹೋಗೊಟ್ಟು ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳಿಗೆ ಮತ್ತು ನನ್ನ ಕಾರ್ಮಿಕ ಬಂಧುಗಳಿಗೆ ನಿಮ್ಮ ಸೇವಕ ಮಹೇಶ್ ಮಾಡುವ ಕೋಟಿ ನಮನಗಳು. ಹಗಲು ರಾತ್ರಿ ಎನ್ನದೇ ಬೆವರನ್ನು ಸುರಿಸಿ ದುಡಿಯುವ ನನ್ನ ಕಾರ್ಮಿಕ ಬಂಧುಗಳಿಗೆ ಕಷ್ಟ ನೂರಾರು, ಅನುದಿನವೂ ಸಮಸ್ಯೆಗಳು ಜೊತೆಯೇ ಜೀವನ ಸಾಗುತ್ತಾ ಇದ್ದೀವಿ. ನಮ್ಮ ಕಷ್ಟ ನೀಗಬೇಕಾದರೆ ನಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ಹಕ್ಕನ್ನು ಪಡೆಯಬೇಕು ಎಂದು ಆಶಯದೊಂದಿಗೆ ಪ್ರಾರಂಭವಾಗಿದ್ದೇವೆ. ಕರ್ನಾಟಕ ರಾಜ್ಯ ಸುರಕ್ಷಾ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ನಿಮ್ಮೆಲ್ಲರನ್ನು ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ಕಟ್ಟಡ ಕಾರ್ಮಿಕರು ನಿಜವಾಗ್ಲೂ ತುಂಬ ಕಷ್ಟಪಡ್ತಾ ಇದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ. ನಮ್ಮ ಸಾಹೇಬ್ರುಗಳಿಗೆ ಇಲ್ಲ, ನಮ್ಮ MLA ಸಾಹೇಬ್ರುಗಳಿಗೆ ಇಲ್ಲ, ನಮ್ಮ ಮಂಡ್ಯ ಜನತೆಗೆ ಕಾಣಿಸ್ಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಆಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಉದ್ಘಾಟನೆ ಹೇಗೆ ನೆರವೇರಿಸಿದ್ರು ಅನ್ನೋದನ್ನು ನಾವು ಕಳೆದ ಭಾಗದಲ್ಲಿ ನೋಡಿದ್ವಿ. ಇನ್ನು ಕಾರ್ಮಿಕರ ಕುರಿತಾಗಿ ಶ್ರೀನಿವಾಸ್ ಶರ್ಮಾ ಅವರು ಏನು ಮಾತನಾಡಿದ್ದಾರೆ ಅನ್ನೋದನ್ನು ಈಗ ನೋಡೋಣ. ಸುಮಾರು 25-26 ವರ್ಷದ ಒಡನಾಟ ಇರುವಂತಹ ನನ್ನ ಅತ್ಯಾಪ್ತ ಗುರುಗಳು ಇವತ್ತು ಆನಂದ್ ಗುರೂಜಿರವರು ದೇಶದಲ್ಲಿ ವಿದೇಶದಲ್ಲಿ ಹಲವಾರು ಭಕ್ತಗಣಗಳನ್ನು ಹೊಂದಿದ್ದಾರೆ. ಅವರು ನಿಮ್ಮ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಪರವಾಗಿ ನಾನಿದ್ದೇನೆ, ನಿಮ್ಮ ಜೊತೆ ಬೆನ್ನೆಲುಬಾಗಿ ನಿಲ್ತೇನೆ. ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡಿಬೇಕಾದ್ರೆ ಆನಂದ್ ಗುರೂಜಿಯವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ಇಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮರಹಿತವಾಗಿ ಅಥವಾ ಒಂದು ಸಮುದಾಯಕ್ಕೆ ಸೀಮಿತವಾದಂಥ ಕಾರ್ಯಕ್ರಮ ಅಲ್ಲ. ಆನಂದ ಗುರೂಜಿರವರಿಗೂ ಅಷ್ಟೇ ಭಕ್ತಗಣಗಳು ಧರ್ಮರಹಿತವಾಗಿ, ಜಾತ್ಯತೀತವಾಗಿ ದೇಶ ವಿದೇಶಗಳಲ್ಲೂ ಅಪಾರ ಕೀರ್ತಿ ಮನ್ನಣೆಯನ್ನು ಪಡೆದಿರ್ತಕ್ಕಂಥ ಆನಂದ್ ಗುರೂಜಿಯವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತಂದರೆ ನಿಜವಾಗಲೂ ಈ ಕಾರ್ಯಕ್ರಮಕ್ಕೆ ಭಾಳ ಸುಂದರ ಮೆರುಗನ್ನು ತಂದುಕೊಡ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ. ರಾಜ್ಯ ಸುರಕ್ಷಾ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಮಂಡ್ಯ ಅವರು ಆಯೋಜಿಸಿರುವ ಬೃಹತ್ ಕಾರ್ಮಿಕರ ಸಮಾವೇಶಕ್ಕೆ ಆಗಮಿಸಿರುವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಆನಂದ್ ಗುರೂಜಿ ಸ್ವಾಮಿಗಳೇ ಹಾಗೂ ಅವರ ಸುಪುತ್ರರು ಆದಂಥ ಶ್ರೀನಿವಾಸ್ ಶರ್ಮಾ ಸ್ವಾಮೀಜಿಯವರೇ, ನಿಜವಾಗ್ಲೂ ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಏಕೆಂದರೆ ನಿಮ್ಮೆಲ್ಲನೂ ಒಗ್ಗೂಡಿಸಿ ಒಂದು ಕಾರ್ಯಕ್ರಮನ ಮಾಡಿ ನಿಮಗೆಲ್ಲ ಏನು ಕಾರ್ಮಿಕ ಇಲಾಖೆಯಿಂದ ಬರುವಂಥ ಏನು ಸೌಕರ್ಯ ಇದೆ ಅದನ್ನು ಒದಗಿಸುವ ಕೆಲಸ ಮಾಡ್ತಿರೋದು ಮಹೇಶನ ಮಾಡ್ತಿರೋದು ಅಂತ ಒಂದು ಒಳ್ಳೆಯ ಕೆಲಸ. ಯಾಕೆ ಒಂದು ಮನೆನ ಕಟ್ಟಲಿಕ್ಕೆ ನೀವೆಲ್ಲರೂ ಅಮೂಲ್ಯ. ಯಾಕೆಂದರೆ ನಾವು ಮನೆ ಒಳಗೆ ಇರ್ಬೋದು, ಬಟ್ ಮನೆ ಕಟ್ಟಲಿಕ್ಕೆ ಎಲ್ಲ ಕೆಲಸಗಾರರು ಮುಖ್ಯ. ಯಾಕೆಂದರೆ ಪ್ರತಿಯೊಬ್ಬ ಕೆಲಸಗಾರ
ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಆದರೆ ಬಡವರಾಗಿ ಬದುಕೋದು, ಬಡವರಾಗೇ ಇರುವಂಥದ್ದು ತಪ್ಪು ಅಂತ ಹೇಳ್ತಾ, ನೀವು ಮಾಡೋ ಕಾಯ್ಕನೇ ನಿಮ್ಮ ಮಕ್ಕಳು ಮಾಡಬಾರ್ದು. ನಿಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ನೀವು ಕಟ್ಟಿರೋದಂಥ ಕಟ್ಟಡದಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡೋ ರೀತಿಯಲ್ಲಿ ನೀವುಗಳೆಲ್ಲ ಮಕ್ಕಳನ್ನ ಕಷ್ಟಪಟ್ಟು ಓದಿಸ್ಬೇಕು. ಒಬ್ಬ ಗಾರೆ ಕೆಲಸದವ್ರ ಮಕ್ಕಳು ತಹಶೀಲ್ದಾರ್ ಆಗಬೇಕು, ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, ಪೊಲೀಸ್ ಆಗಬೇಕು, IPS ಆಗಬೇಕು, IAS ಆಗಬೇಕು. ಮೊದಲನೇದಾಗಿ ಅವರನ್ನು ಪ್ರಾರ್ಥನೆಯನ್ನು ಮಾಡಿ ನಮ್ಮ ದಿನನಿತ್ಯದ ದಿನಚರಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ಸುರಕ್ಷಾ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶ, ಇದಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಮೊದಲನೇದಾಗಿ ಮಾತಾಡೋದೇನಪ್ಪ ಅಂದರೆ, ಇಲ್ಲಿರ್ತಕ್ಕಂಥ ಜನರು ನೀವೆಲ್ಲರೂ ಎಷ್ಟು ಸಿಹಿ ಇದ್ದೀರಿ ಅಂದರೆ, ನಿಮ್ಮಲ್ಲಿ ಸಿಹಿ ಇರಬೇಕಾದ್ದೆ. ಯಾಕೆ ಅಂದರೆ ಈ ಒಂದು ಮಂಡ್ಯ ಜಿಲ್ಲೆ ಕಣ ಕಣದಲ್ಲೂ, ಪ್ರತಿಯೊಂದು ಮಣ್ಣಲ್ಲೂ, ಪ್ರತಿಯೊಂದು ಕಲ್ಲಲ್ಲೂ ಆ ಒಂದು ಸಿಹಿ ಇದೆ. ಆ ಒಂದು ಸಿಹಿ ಎಲ್ಲರ ಮುಖದಲ್ಲೂ ನಾನು ನೋಡ್ತಾ ಇದ್ದೇನೆ. ಯಾಕೆ ಅಂದರೆ ಕರ್ನಾಟಕ ರಾಜ್ಯದ ಸಿಹಿಯ ಜಿಲ್ಲೆ ಯಾವುದಪ್ಪ ಅಂದರೆ ಅದು ನಮ್ಮ ಮಂಡ್ಯ ಜಿಲ್ಲೆ. ಇವತ್ತಿನ ದಿವಸ ಬೆಳಗ್ಗೆ ಗುರುಗಳು ಬಾ ಹೋಗೋಣ ಅಂತೇಳಿ ನನ್ನನ್ನು ಕರೆದ್ರು. ನಾನು ಭಾಳ ಖುಷಿಯಿಂದ ಬಂದೆ. ನಾನಿವತ್ತು ಮಂಡ್ಯ ಕಾರ್ಯಕ್ರಮ ನಾನು ಅಟೆಂಡ್ ಮಾಡಲೇಬೇಕು, ಅಲ್ಲಿರ್ತಕ್ಕಂಥ ಜನರನ್ನು ನೋಡಲೇಬೇಕು ಎಂಬತಕ್ಕಂಥ ಕಾತುರತೆ ನನ್ನಲ್ಲಿತ್ತು. ಇಲ್ಲಿ ಬರೀ ಕಟ್ಟಡದ ಕಾರ್ಮಿಕರು ಮಾತ್ರ ಇಲ್ಲ, ನೇಕಾರರಿದ್ದೀರಿ, ಕುಂಬಾರರಿದ್ದೀರಿ. ಪ್ರತಿನಿತ್ಯ ನೋಡಿ ನಮ್ಮ ಉಡುಗೆ ತೊಡುಗೆಗಳನ್ನು ತಾವೆಲ್ಲರೂ ಕೂಡ ನೋಡ್ಬೇಕು. ನಮ್ಮ ಮಾನವನ್ನು ಮುಚ್ಕೊಳ್ಬೇಕಂದ್ರೆ ನಮಗೊಂದು ಬಟ್ಟೆ ಬೇಕು, ಅದಕ್ಕೆ ತಾವೆಲ್ಲರೂ ಕೂಡ ನೇಕಾರರಿದ್ದೀರಿ. ಇವತ್ತಿನ ದಿವಸ ಕಾರ್ಮಿಕರನ್ನು ಯಾರೂ ಕೂಡ ಗುರುತಿಸ್ತಾ ಇಲ್ಲ. ಒಂದು ಸುಂದರ ಮನೆಯನ್ನು ನೋಡ್ತಾ ಇದ್ದೇವೆ, ಆಹಾ ಮನೆ ಎಷ್ಟು ಚೆನ್ನಾಗಿದೆ, ಯಾರು ಕೂಡ ಮನೆ ಯಾರು ಕಟ್ಟಿದ್ರು ಅಂತ ಕೇಳೋದಿಲ್ಲ. ಒಂದೊಳ್ಳೆ ಬಟ್ಟೆ ಹಾಕ್ತೀವಿ, ಆಹಾ ಬಟ್ಟೆ ಎಷ್ಟು ಚೆನ್ನಾಗಿದೆ, ನೀವೆಂಥ ಒಳ್ಳೆ ಚೆನ್ನಾಗಿರೋ ಬಟ್ಟೆಯನ್ನು ಹಾಕ್ಕೊಂಡಿದ್ದೀರಾ, ಆ ಬಟ್ಟೆಯನ್ನು ಹೊಲ್ದವ್ರು ಯಾರು ಅಂತ ಕೇಳೋದಿಲ್ಲ. ಸಾಕಷ್ಟು ಕಷ್ಟಪಡ್ತಾರೆ. ವರ್ಷದ 365 ದಿವಸ, ದಿನದ 24 ಗಂಟೆ, ಪ್ರತಿಯೊಂದು ಕ್ಷಣವೂ ಕೂಡ ಬೆವರು ಸುರಿಸಿ ತಾವೆಲ್ಲರೂ ಕೂಡ ಕಷ್ಟಪಡ್ತಾ ಇದ್ದೀರಿ. ಆದರೆ ಹೆಸರು ಬೇರೆ ತಗೊತಾ ಇದ್ದಾರೆ. ನಾವು ಕಷ್ಟಪಡ್ತಾ ಇರೋದಕ್ಕೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ಮೊದಲನೇದಾಗಿ ನಿಮ್ಮ ಕಷ್ಟಕ್ಕೆ ಸ್ಪಂದಿಸಬೇಕು, ನಿಮ್ಮೆಲ್ಲರ ಹತ್ರ ನಾವು ಬರಬೇಕು, ನಿಮ್ಮೆಲ್ಲರ ಜೊತೆ ನಾವು ಬೆರಿಬೇಕು ಅಂತೇಳಿ ಇವತ್ತಿನ ದಿವಸ ಬೆಂಗಳೂರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿದ್ರೂ ಕೂಡ, ಇವತ್ತಿನ ದಿವಸ ನಮ್ಮ ಫ್ಯಾಮಿಲಿ ಫಂಕ್ಷನ್ ಇದ್ರೂ ಕೂಡ, ನಮ್ಮ ಕುಟುಂಬಸ್ಥರ ಒಂದು ಮದುವೆ ಇದ್ರೂ ಕೂಡ ನಮಗೆ ಅದೆಲ್ಲ ಮುಖ್ಯ. ನಮಗೆ ಜನ ಮುಖ್ಯ, ನಮಗೆ ಕಾರ್ಮಿಕರು ಮುಖ್ಯ. ಅವರಿಲ್ಲ ಅಂದರೆ ನಾವಿಲ್ಲ ಅಂಥೇಳಿ ಇವತ್ತಿನ ದಿವಸ ನಾನು ನನ್ನ ತಂದೆಯವರು ಇಲ್ಲಿ ಬಂದಿದ್ದೇವೆ. ಮನೋಗತ ಪ್ರಶ್ನಾ ತಂತ್ರ ಬಂದು 7 ತಿಂಗಳೇ ಆಗಿರೋದು. ಆ 7 ತಿಂಗಳಲ್ಲಿ ನೀವು ತೋರಿಸ್ತಾ ಇರತಕ್ಕಂಥ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿ. ಯಾಕೆ ಅಂದರೆ ನಾನು ಪ್ರತಿ ಕಾರ್ಯಕ್ರಮದಲ್ಲಿ ಮೊದಲು ನಾನು ಗುರುಜಿ ನಮ್ಮ ತಂದೆಯವ್ರ ಜೊತೆ ಹೋಗಬೇಕಾದ್ರೆ ತಂದೆಯವ್ರ ಜೊತೆ ಹೋಗ್ತಾ ಇದ್ದೆ, ಕಾರ್ಯಕ್ರಮನ ಅಟೆಂಡ್ ಮಾಡ್ತಾ ಇದ್ರಿ, ವಾಪಸ್ ಬರ್ತಾ ಇದ್ವಿ. ಆದರೆ ಈಗ ನನಗಿರ್ತಕ್ಕಂಥ ಜವಾಬ್ದಾರಿನೇ ಬೇರೆ. ಮೊದಲನೇದಾಗಿ ಬಂದಿದ್ದ ತಕ್ಷಣ ನಾವೆಲ್ಲರೂ ಕೂಡ ಮನೋಗತ ಪ್ರಶ್ನಾತಂತ್ರ ಶ್ರೀನಿವಾಸ್ ಶರ್ಮಾ ಅವರು ಬಂದಿದ್ದಾರೆ ಅಂತ ನೀವೆಲ್ಲರೂ ಕೂಡ ಬಂದು ನನ್ನನ್ನು ಮುತ್ಕೊಂಡ್ರಿ. ಎಷ್ಟು ಖುಷಿಯಾಗೋಯ್ತು ನನಗೆ ಅಂದರೆ, ಇದು ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ನೋಡಿ, ಕಾಣದ ಸ್ವರ್ಗಕ್ಕೆ ನಾವೆಲ್ಲರೂ ಕೂಡ ಅಪೇಕ್ಷೆ ಪಡ್ತಾ ಇದ್ದೇವೆ. ಕಾಣದ ಸ್ವರ್ಗಕ್ಕೆ ನಾವೆಲ್ಲರೂ ಕೂಡ ಅಪೇಕ್ಷೆ ಪಡ್ತಾ ಇದ್ದೇವೆ. ಆದರೆ ಇಲ್ಲಿರ್ತಕ್ಕಂಥ ನಿಸರ್ಗವನ್ನೇ ನಾವೆಲ್ಲರೂ ಕೂಡ ಮರೆತೋಗ್ತಾ ಇದ್ದೇವೆ. ಮೊದಲನೇದಾಗಿ ಕಾಣದ ಸ್ವರ್ಗವನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು ಬಿಟ್ಟು ಇಲ್ಲಿರ್ತಕ್ಕಂಥ ನಿಸರ್ಗವನ್ನೇ ಸ್ವರ್ಗ ಅಂತ ಹೇಳಿ ನಾನು ಮಾಡ್ತಕ್ಕಂಥ ಕೆಲಸ ನಂದೇ ದೊಡ್ಡದು ಅಂತ ಒಂದು ಮನೋಭಾವದಿಂದ ನಾವು ಮಾಡಿದ್ದೆ. ಆದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಆ ಒಂದು ಸ್ವಾರಸ್ಯಕತೆ ಇರುತ್ತೆ. ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಒಂದು ಅರ್ಥ ಇರುತ್ತೆ. ಸಾಕಷ್ಟು ಜನನ ನಾನು ನೋಡ್ತೀನಿ, ಕಾರ್ಮಿಕರು ಒಳ್ಳೆ ಬಟ್ಟೆ ಹಾಕ್ಕೊಳ್ತಾರೆ, ಚೆನ್ನಾಗಿರೋಂಥ ಬಟ್ಟೆ ಹಾಕ್ಕೊಳ್ತಾರೆ. ಆದರೆ ಬೆಳಗ್ಗೆ ಅವ್ರ ಕೆಲಸಕ್ಕೆ ಅಂತ ಬಂದಿದ ತಕ್ಷಣ ಹರಿದಿರತಕ್ಕಂಥ ಬಟ್ಟೆ ಹಾಕ್ಕೊಳ್ತಾರೆ. ನಾನು ಸುಮಾರು ಜನ ಪೇಂಟಿಂಗ್ ಅವ್ರನ್ನ ನೋಡಿದ್ದೀನಿ. ಒಳ್ಳೆ ಬಟ್ಟೆ ಹಾಕೊಂಡು ಬರ್ತಾರೆ ನಮ್ಮ ಹತ್ರ. ಮೊದಲನೇದಾಗಿ ನಮ್ಗೆ ಏನಾದರೂ ಕೆಲಸ ಇದೆಯಾ ಅಂತ ಕೇಳಿದಾಗ ನಾವು ಕೆಲಸ ಕೊಟ್ಟಿದ ತಕ್ಷಣ ಒಳ್ಳೆ ಬಟ್ಟೆ ತೆಗಿತಾರೆ, ಮೈ ತುಂಬ ಪೇಂಟ್ ಆಗೋಗಿರುತ್ತೆ, ಅದೇ ಬಟ್ಟೆನೇ ಹಾಕ್ಕೊಳ್ತಾರೆ. ನಮ್ಮ ಆ ಒಂದು ವಾಸ್ತುಗೃಹವನ್ನು ಬಹಳ ಸುಂದರವಾಗಿ ಬಣ್ಣವನ್ನು ಹೊಡೆದು ನಮಗೆ ಕೊಡ್ತಾರೆ. ಕಾರ್ಪೆಂಟರ್ ಕೆಲಸ ಮಾಡೋರು, ಮರದ ಕೆಲಸ ಮಾಡೋರು, ನೀವೆಲ್ಲರೂ ಕೂಡ ನಿಮ್ಮ ಪ್ರತಿನಿತ್ಯದ ಜೀವನವನ್ನು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಎಲ್ಲವನ್ನೂ ಕೂಡ ತ್ಯಾಗ ಮಾಡ್ತೀರಿ. ಯಾಕೆ ನಿಮ್ಮ ಮನಸ್ಸಿನಲ್ಲಿರಲ್ವ, ನಾನು ಒಂದು ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು, ನಾನು ಇವ್ರ ಥರ ಕಾರಲ್ಲಿ ಓಡಾಡಬೇಕು, ನಾನು ಇವ್ರ ಥರ ಮೆರಿಬೇಕು ಅಂತ ನಿಮ್ಮ ಮನಸ್ಸಲ್ಲೂ ಇರುತ್ತೆ. ಆದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಭಾವನೆಗೆ
ನಾನು ಬೆಲೆ ಕೊಡಬೇಕು. ಯಾಕೆ ಅಂದರೆ ನಾನು ಒಬ್ಬ ಮನೆ ಕಟ್ಟಡ ಕೆಲಸಕ್ಕೆ ನಾನೊಬ್ಬ ಆಬ್ಸೆಂಟ್ ಆದರೆ ಇಡೀ ಮನೆ ನಿಂತೋಗುತ್ತೆ ಎಂಬತಕ್ಕಂಥ ಒಂದೇ ಮನಸ್ಥಿತಿಯಿಂದ ಎಷ್ಟೇ ಕಾರ್ಯಕ್ರಮ ಇರಲಿ, ಎಷ್ಟೇ ಆಸೆ ಆಕಾಂಕ್ಷೆಗಳಿರಲಿ, ಎಲ್ಲವನ್ನೂ ಕೂಡ ತೊರೆದು ಯಾವುದೋ ಒಂದು ಬಟ್ಟೆ ಹಾಕ್ಕೊಂಡು ತಾವು ನಮಗೋಸ್ಕರ ಕೆಲಸ ಮಾಡೋಕ್ಕೆ ಬರ್ತಿರಲ್ಲ, ನಾನು ಅದಕ್ಕೆ ಆಭಾರಿ. ನಾನು ಮೊದಲನೇದಾಗೆ ಹೇಳಿದೆ ನಿಮ್ಮ ಮಧ್ಯ ಬಂದು ಕೂತ್ಕೊಳ್ತೀನಿ ಅಂತ. ನಾನು ಯಾಕೆ ಗೊತ್ತಾ, ಇವತ್ತಿನ ದಿವಸ ಈ ನಿಮ್ಮ ಶ್ರೀನಿವಾಸ್ ಶರ್ಮನೂ ಕೂಡ ಒಬ್ಬ ಕಾರ್ಮಿಕನೇ. ಯಾವ ರೀತಿ ಕಾರ್ಮಿಕ? ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಷ್ಟಗಳು, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೋವನ್ನು ಹೋಗಲಾಡಿಸ್ಲಿಕ್ಕೆ ನಾನು ಒಬ್ಬ ಕಾರ್ಮಿಕ, ನಾನು ಒಬ್ಬ ಸೇವಕ. ಅದಕ್ಕೋಸ್ಕರ ನಾನು ನಿಮ್ಮ ಮಧ್ಯೆ ಬಂದು ಕೂತ್ಕೊಳ್ತೀನಿ. ಈಗಲೂ ಕೂಡ ಈ ಒಂದು ನನ್ನ ಮಾತನ್ನಾಡಿ ನಾನು ನಿಮ್ಮ ಜೊತೆ ಕೂತ್ಕೊಳ್ತೀನಿ. ಅಲ್ಲಿ ಕೂತ್ಕೊಂಡೆ ಇಡೀ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥದ್ದು, ನಮ್ಮ ತಂದೆಯವರು 2 ಮಾತನ್ನು ಕೇಳ್ತಕ್ಕಂಥದ್ದು. ನಾನು ಈ ಕೆಲಸವನ್ನು ಮಾಡೇ ಮಾಡ್ತೀನಿ. ಮಂಡ್ಯದಲ್ಲಿ ಇತ್ತೀಚೆಗಷ್ಟೇ ನೆರವೇರಿಸಲಾಯಿತು ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಹೇಗೆ ನೆರವೇರಿಸಲಾಯಿತು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಕಳೆದ ಭಾಗದಲ್ಲಿ ಶ್ರೀನಿವಾಸ್ ಶರ್ಮಾ ಅವರು ಕಾರ್ಮಿಕರ ಕುರಿತಾಗಿ ಏನು ಮಾತನಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ವಿ. ಈಗ ನಾವು ನೋಡುವಂಥದ್ದು ಕಾರ್ಮಿಕರ ಕುರಿತಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಈ ಒಂದು ಮಂಡ್ಯ ಜಿಲ್ಲೆ ಅಪ್ಪ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇಡೀ ರಾಜ್ಯ, ಇಡೀ ದೇಶಕ್ಕೆ ಇಲ್ಲಿಂದ ಸಕ್ಕರೆ ತಯಾರಿಯಾಗಿ ಹೋಗುತ್ತೆ. ಇಲ್ಲಿರ್ತಕ್ಕಂಥ ಕಾವೇರಿ ತಾಯಿ ಜಲಧಾರೆ ಸಮೃದ್ಧಿಯಾಗಿ ಹರಿತಾ ಇದ್ದಾಳೆ. ಕಾವೇರಿನೂ ಕೂಡ ಸಮೃದ್ಧಿಯಾಗಿ ಹರಿತಾ ಇದ್ದಾಳೆ. ಸಕ್ಕರೆಯ ವಿಚಾರಕ್ಕೆ ಬಂದರೆ ಏನು ನೋಡಿ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಏನು ಮಾಡ್ತೀವಿ, ಒಂದೊಳ್ಳೆ ಶುಭ ಕಾರ್ಯ ಬಂದರೆ ಏನು ಮಾಡ್ತೀವಿ, ಮೊದಲು ಸಿಹಿ ತಿನ್ನಿಸ್ರಪ್ಪ ಅಂತ ಹೇಳ್ತೀವಿ. ಅದೇ ರೀತಿ ಕರ್ನಾಟಕ ಅಂತಂದರೆ ಇದು ಮಾತಲ್ಲ, ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನಸ್ಸಿಗೂ ಬರ್ತಕ್ಕಂಥದ್ದು. ಕರ್ನಾಟಕ ಅಂತಂದರೆ ಮೊದಲು ಮನಸ್ಸಿಗೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಮಂಡ್ಯ ಜಿಲ್ಲೆ ಬರುತ್ತೆ. ಸುಮಾರು ಜನ ಕರ್ನಾಟಕದ ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀರಾ ನೀವು. ಯಾಕೆ ಅಂದರೆ ಆ ಮಂಡ್ಯ ಜಿಲ್ಲೆಯ ಸೊಬಗೆ ಬೇರೆ, ಇಲ್ಲಿರ್ತಕ್ಕಂಥ ಆ ಸೊಗಡೆ ಬೇರೆ, ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಮಂಡ್ಯ ಜಿಲ್ಲೆಗೆ ಬಂದಿರತಕ್ಕಂಥದಕ್ಕೆ ನನಗೆ ಪುಣ್ಯ. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ನಿಮ್ಮೆಲ್ಲರ ಮಾತಿಗೂ ಕೂಡ ಇವತ್ತಿನ ದಿವಸ ನಮ್ಮ ತಂದೆಯವರು ಕೂಡ 1-2 ಮಾತನ್ನು ಆಡ್ತಾ ಇದ್ದಾರೆ. ಯಾಕೆ ಅಂದರೆ ಆನಂದ್ ಗುರೂಜಿಯವರ ಆ ಒಂದು ಮಾತಿಗೆ ಕರ್ನಾಟಕ ರಾಜ್ಯ, ಭಾರತ, ಹೊರದೇಶದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಕಾಯ್ತಾರೆ. ಯಾಕೆ ಅಂದರೆ ಅವರ ಮಾತಿನಲ್ಲಿರ್ತಕ್ಕಂಥ ಶಕ್ತಿ ಅಪಾರ. ಆ ಒಂದು ಶಕ್ತಿಯನ್ನು ಇವತ್ತಿನ ದಿವಸ ನೀವೆಲ್ಲರೂ ನನಗೂ ಕೂಡ ಕೊಡ್ತಾ ಇದ್ದೀರಿ. ಹೇಗೆ ಆನಂದ್ ಗುರೂಜಿ ಅವರು ಬಂದರೆ ಆ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೋ, ಅದೇ ರೀತಿ ಶ್ರೀನಿವಾಸ್ ಶರ್ಮಾ ಅವರು ಕೂಡ ಬಂದರೆ ಇವತ್ತಿನ ದಿವಸ ಅದೇ ಪ್ರೀತಿ ವಿಶ್ವಾಸ ನನಗೆ ಮಂಡ್ಯ ಜಿಲ್ಲೆಯಲ್ಲಿ ಸಿಕ್ಕಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಈ ಮಾತನ್ನು ನನಗೆ ಭಾಳ ಖುಷಿ ಆಯಿತು ಮಂಡ್ಯ ಜಿಲ್ಲೆಗೆ ಬಂದು. ಯಾಕೆಂದರೆ ಪ್ರಾರಂಭದಲ್ಲೇ ನಾನು ನೋಡಿದೆ ಎಲ್ಲ ರೀತಿ ಇರತಕ್ಕಂಥ ಕಾರ್ಮಿಕರು ಅಲ್ಲಿದ್ದರು. ರೇಷ್ಮೆಯನ್ನು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ರೈತರಾಗಿರ್ತಕ್ಕಂಥವ್ರು, ಕುಂಬಾರರಿದ್ದರು, ಗಣಪತಿ ವಿಗ್ರಹವನ್ನು ಮಾಡಿದರು, ನೇಕಾರರು ಸೀರೆ ವ್ಯಾಪಾರ ಮಾಡ್ತಾಯಿದ್ರು. ಎಲ್ಲರನ್ನು ನೋಡಿದೆ. ನೋಡಿ, ವಿಶ್ವಕರ್ಮ ಅಲ್ಲಿರ್ತಕ್ಕಂಥವ್ರು ಒಂದು ಮೂರ್ತಿಯನ್ನು ರೆಡಿ ಮಾಡಿದರು. ಅವರು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಮಿಕರೇ. ಯಾಕೆಂದರೆ ಅವರು ಕಷ್ಟಪಟ್ಟು ಅವರಲ್ಲಿರ್ತಕ್ಕಂಥ ವಿದ್ಯೆಯನ್ನು ಖರ್ಚು ಮಾಡಿ ಆ ಒಂದು ಶಿಲ್ಪಿಯನ್ನು ತಯಾರು ಮಾಡಿದ್ರೆ ಒಬ್ಬರ ಮನೆಯಲ್ಲಿ ಆ ವಾಸ್ತುಗೃಹದಲ್ಲಿಟ್ಟು ಅದನ್ನು ಆ ಒಂದು ವಿಗ್ರಹಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಆ ವಿಗ್ರಹದಿಂದ ಅವರ ಮನಸ್ಸಿನಲ್ಲಿರ್ತಕ್ಕಂಥ ದೋಷಗಳು, ಸಂಕಷ್ಟಗಳು, ವಾಸ್ತುಗೃಹದಲ್ಲಿರ್ತಕ್ಕಂಥ ವಾಸ್ತು ಸಮಸ್ಯೆಗಳು ಎಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದು. ಅವರನ್ನು ಕೂಡ ನಾವು ನಾಪಿಸ್ಕೊಳ್ಬೇಕು. ಯಾಕೆ ಅಂದರೆ ವಿಗ್ರಹದಲ್ಲಿರ್ತಕ್ಕಂಥ ಶಕ್ತಿ ಎಷ್ಟು ಮುಖ್ಯವೋ ಆ ವಿಗ್ರಹದಲ್ಲಿರ್ತಕ್ಕಂಥ ಕಳೆಯೂ ಕೂಡ ಅಷ್ಟೇ ಶಕ್ತಿ. ವಿಗ್ರಹದ ಒಳಗಿರ್ತಕ್ಕಂಥ ಶಕ್ತಿಯನ್ನು ನಾವು ವೇದ ಮಂತ್ರದಿಂದ ತುಂಬಿಸ್ತೀವಿ. ವಿಗ್ರಹದಲ್ಲಿರ್ತಕ್ಕಂಥ ಆ ಒಂದು ಕಳೆಯನ್ನು ಒಬ್ಬ ಶಿಲ್ಪಿ ಮಾತ್ರ ತುಂಬಿಸಬಲ್ಲ, ಅದನ್ನು ವೇದ ಮಂತ್ರದಿಂದ ತುಂಬಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇವತ್ತಿನ ದಿವಸ ನಿಮ್ಮೆಲ್ಲರನ್ನೂ ಕೂಡ ನಾವು ಮಾತಾಡಬೇಕು, ನಿಮ್ಮೆಲ್ಲರನ್ನೂ ನಾವು ಗುರುತಿಸಿ ಮಾತಾಡಬೇಕು. ಇನ್ನು ನಾನು ಜಾಸ್ತಿ ಮಾತಾಡೋದಿಲ್ಲ. ಇನ್ನು ನಮ್ಮ ತಂದೆಯವರು ಕೊಡ್ತೀನಿ ನಾನೀಗ ಮೈಕು. ನಾನು ನಿಮ್ಮ ಜೊತೆ ಬಂದು ಕೂತ್ಕೊಳ್ಬೇಕು. ನಾನೀಗ ಬರ್ತಾ ಇದ್ದೇನೆ. ಎಲ್ಲರ ಬದುಕಲ್ಲೂ ಬಂಗಾರದಂಥ ಬೆಳಕನ್ನು ಕೊಡಪ್ಪ ಅಂಥೇಳಿ
ತಾಯಿ ನಿಮಿಷಾಂಬಾಲಿ ಪ್ರಾರ್ಥನೆ ಮಾಡಿ ಕೈ ಬೀಸಿ ಕರೆಯುವಂತಹ ತಾಣ ಮೈಸೂರು ಮಂಡ್ಯ. ಪ್ರತಿಯೊಬ್ಬರ ಕಣ್ಗಳನ್ನು ಪೂರೈಸುವಂತಹ ರೀತಿ ನೆಲೆಸುವಂತಹ ಆ ರಾಜರ ಅರಮನೆ ಮುಂಭಾಗ ನಿಂತಾಗ ಅರಮನೆಯ ಸೌಂದರ್ಯವನ್ನು ನೋಡಿ ಆನಂದಿಸಬೇಕು. ಅರಮನೆಯ ಕಟ್ಟಡದ ಕೆಲಸವನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕರನ್ನೂ ನೆನೆಸ್ಕೊಳ್ಬೇಕು. ಬರೀ ಅರಮನೆಯ ಸೌಂದರ್ಯದ ಬಗ್ಗೆ ಮಾತ್ರ ನಮ್ಮ ಚಿಂತನೆ ಇದ್ದರೆ ಸಾಲದು. ಆ ಅರಮನೆಯ ಕಟ್ಟಡದ ಒಂದೊಂದು ಕಲ್ಲನ್ನಿಟ್ಟು ಒಂದೊಂದು ಗಾರೆ ಆಗಲಿ ಅಥವಾ ಲೈಟ್ ಆಗಲಿ ಅದಕ್ಕೆ ಬೇಕಾದ ವ್ಯವಸ್ಥೆ ಆಗಲಿ ಇವತ್ತಿಗೂ ಸಹಿತ ಅದು ಹೆಸರಾಗಿ ನಿಲ್ಲಕ್ಕೆ ಶ್ರಮಿಸಿರ್ತಕ್ಕಂಥ ಶ್ರಮಿಕರು ಅವರ ಹೆಸರು ಬೇಕು. ಮಂಡ್ಯನಲ್ಲಿ ಇವತ್ತು ಉದಯೋನ್ಮುಖವಾಗಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶ ಬಹುಶಃ ನನಗನ್ಸಿದ್ದ ಮಟ್ಟಿಗೆ ರಾಜ್ಯದಲ್ಲೇ ಪ್ರಥಮ ಇಲ್ಲಿ ಮಂಡ್ಯದಲ್ಲಿ ಇದು ಶುರುವಾಗಿದೆ. ಇನ್ನು ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಸಹಿತ ಆಯಾ ಭಾಗದಲ್ಲಿರ್ತಕ್ಕಂಥ ಕಾರ್ಮಿಕರ ಬಗ್ಗೆ ಒಂದು ಸಂಘ ಸಂಸ್ಥೆಗಳಾಗಬೇಕಾಗಿದೆ. ಎಲ್ಲರೂ ಬೆಳೆದು ನಿಂತ ನಂತರ ತನಗ್ಯಾಕಪ್ಪ ತನ್ನ ಬೆನ್ನಿಂದ ಇರ್ತಕ್ಕಂಥವ್ರು ಯಾಕಪ್ಪ ಅಂದ್ಕೊಂಡು ಚಿಂತನೆ ಮಾಡುವ ಕಾಲದಲ್ಲಿ ಇಂತಹ ಅರ್ಥಪೂರ್ಣವಾದಂತಹ ಕಾಯಕಕ್ಕೆ ಮುಂದಾಗಿರ್ತಕ್ಕಂಥ ವೇದಿಕೆ ಮೇಲೆ ಅಲಂಕಾರಗೊಂಡಿರ್ತಕ್ಕಂತಹ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಈ ಅಣ್ಣ ತಮ್ಮಂದಿರಿಗೂ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅದರಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನು ನಿಮಗಾಗಿ ಇಟ್ಟಿರ್ತಕ್ಕಂತಹ ನಿಧಿಯನ್ನು ಆ ನಿಧಿನ ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ನಿಮಗದರ ಅರಿವಿಲ್ಲ ಅಂದರೆ ಅಥವಾ ನಿಮಗೊಂದು ಸಂಘ ಸಂಸ್ಥೆಯವರು ನಿಂತು ಇಂಥದ್ದಿಂಥ ವ್ಯವಸ್ಥೆ ಇದೆ, ಈ ವ್ಯವಸ್ಥೆಗೆ ನೀವು ಭಾಜನರಾಗಿದ್ದೀರಿ, ಒಬ್ಬ ಕಾರ್ಮಿಕರಿಗೆ ಇಷ್ಟು ಅನುಕೂಲ ಇದೆ, ಒಬ್ಬ ತಾಯಿ ಹೆಣ್ಣು ಮಗಳಿಗೆ ಇಷ್ಟು ಅನುಕೂಲ ಇದೆ, ಇದ್ರ ಬಗ್ಗೆ ಸೂಕ್ತ ಮಾಹಿತಿಯನ್ನು ಉಣಬಡಿಸದಿದ್ದರೆ ಇದು ಯಾರಿಗೂ ಅರ್ಥ ಆಗುವುದಿಲ್ಲ. ಅದಕ್ಕಾಗಿ ಇಂಥ ಸಂಸ್ಥೆಗಳು ತಲೆ ಎತ್ತಬೇಕಾಗಿದೆ. ನಾನೊಬ್ಬ ನಿಂತು ಒಂದು ಆಫೀಸ್ಗೆ ಹೋಗಿ ನನಗೆ ಇಂಥದ್ದೊಂದು ಆಗಬೇಕು, ನನಗೇನಾದ್ರು ಸಹಾಯ ಮಾಡಿ ಅಂದರೆ ಯಾರೂ ಮಾಡಲಿಕ್ಕಾಗೋದಿಲ್ಲ, ಇದು ಸತ್ಯ. ಆದರೆ ಒಂದು ಸಂಸ್ಥೆ ಅಂತಿದ್ರೆ ಒಂದು ಸಂಘಟಿತವಾಗಿರ್ತಕ್ಕಂಥ ನಾವಿಷ್ಟು ಜನ ಪಡೆ ಇಲ್ಲಿ ಸೇರಿದ್ದೀವಿ, ನಮ್ಮೆಲ್ಲರ ಹಸಿವು, ನಮ್ಮೆಲ್ಲರ ಧ್ವನಿ, ನಮ್ಮೆಲ್ಲರ ಕೂಗು ಇಲ್ಲಿದೆ ಎಂದಾಗ ಮಾತ್ರ ಅದಕ್ಕೊಂದು ಬೆಲೆ ಇದೆ. ಅದಕ್ಕಾಗಿ ಇವತ್ತು ಮಂಡ್ಯ ನಗರದಲ್ಲಿ ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶ ಇದನ್ನು ಹುಟ್ಟು ಹಾಕಿ ಇದ್ರ ಹಿಂದಿರ್ತಕ್ಕಂಥ ಎಲ್ಲ ಕಾರ್ಮಿಕ ವರ್ಗ, ಎಲ್ಲ ಶ್ರಮಿಕರು ಇದರ ಉಪಯೋಗವನ್ನು ಪಡೀಲಿಕ್ಕಾಗಿ ಇವತ್ತಿನ ದಿವಸ ಉದ್ಘಾಟನೆಗೊಂಡಿರ್ತಕ್ಕಂಥ ಈ ಒಂದು ಸಮಾವೇಶ, ಈ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಕಳೆದ ಭಾಗದಲ್ಲಿ ಕಾರ್ಮಿಕರ ಕುರಿತಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಏನು ಮಾತನಾಡ್ತಾ ಇದ್ರು ಅನ್ನೋದು ನೋಡ್ತಾ ಇದ್ವಿ. ಇದಾದ ನಂತರ ಅಲ್ಲಿ ಭಾಗವಹಿಸಿದಂತಹ ಗಣ್ಯರಿಗೆ ವಿಶೇಷವಾಗಿ ಗೌರವವನ್ನು ಸಮರ್ಪಿಸಲಾಯಿತು, ಸನ್ಮಾನಿಸಿದ್ರು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಈ ಕಾರ್ಯಕ್ರಮ ಹೇಗೆ ನಡೀತು ನೋಡೋಣ. ಬೆಳಗ್ಗಿನಿಂದ ಸಂಜೆವರೆಗೂ ದುಡಿಯೋದಕ್ಕೆ ಆಚೆಗೆ ಹೋದಾಗ ಮಕ್ಕಳನ್ನು, ಮನೆಗಿರ್ತಕ್ಕಂಥ ಮಕ್ಕಳನ್ನು ಒಳ್ಳೆ ಜ್ಞಾನವಂತರನ್ನ ಮಾಡಲಿಕ್ಕಾಗಿ, ಒಳ್ಳೆ ಸಂಸ್ಕಾರವಂತ ಮಕ್ಕಳನ್ನ ಮಾಡಲಿಕ್ಕಾಗಿ ನಿಮ್ಮ ಶ್ರಮ ಬೇಕಾಗಿದೆ. ನಿಮ್ಮ ಶ್ರಮ ಇನ್ನೊಬ್ಬರ ಮನೆ ಕಟ್ಟೋದಕ್ಕೆ ಮಾತ್ರ ಅಲ್ಲ, ಅಲ್ಲಿ ಬಂದಿರತಕ್ಕಂಥ ಹಣದಿಂದ ಇನ್ನೊಬ್ಬರ ಮನೆ ಬಂದಂಥ ಹಣ ನಿಮ್ಮ ಕಷ್ಟಾರ್ಜಿತದ ಹಣ. ಆ ಹಣದಿಂದ ನಿಮ್ಮ ಮನೆ ಮಕ್ಕಳು ಜ್ಞಾನವಂತರಾದರೆ, ನಿಮ್ಮ ಮಕ್ಕಳು ಬುದ್ಧಿವಂತರಾದರೆ, ನಿಮ್ಮ ಮಕ್ಕಳಲ್ಲಿರ್ತಕ್ಕಂಥ ವಿದ್ಯೆಗೆ ಸರಿಯಾದಂಥ ಮೌಲ್ಯ ಸಿಕ್ಕಿ ಅವರು ಒಂದೊಳ್ಳೆ ಉನ್ನತವಾದಂಥ ಸ್ಥಿತಿಯಲ್ಲಿ ಕೂತ್ಕೊಂಡ್ರೆ ಅವತ್ತು ನಿಮ್ಮ ಕಣ್ಗಳಲ್ಲಿ ಆನಂದ ಭಾಷೆ. ಆಗಲೇ ಶ್ರೀನಿವಾಸ ಶರ್ಮಾ ಹೇಳಿದ, ಒಳ್ಳೆಯ ಬಟ್ಟೆಯನ್ನು ಹಾಕ್ಕೊಂಡು ಅಲ್ಲೋಗಿ ತಗಲು ಹಾಕಿ ಯಾವುದೋ ಒಂದು ವೇಸ್ಟ್ ಬಟ್ಟೆ ಹಾಕ್ಕೊಂಡು ಕೆಲಸವನ್ನು ಮಾಡಿ ಪುನಃ ಸಂಜೆ ಆದರೆ ಸುಸ್ತಾಗಿ ಮನೆಗೆ ಬಂದು ಸೇರ್ತೀರಿ. ಹೊರಗಡೆ ನಿಮಗೂ ಆಸೆ ಆಕಾಂಕ್ಷೆಗಳಿದೆ, ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಸಹಿತ ಬದಿಗೊತ್ತಿ ಕೆಲಸವನ್ನು ಮಾಡೋದಷ್ಟೇ ಜೀವನ ಆಗಿಬಿಡುತ್ತೆ, ಅದು ಸುಖ ಇಲ್ಲ. ಘನ ಸರ್ಕಾರಕ್ಕೆ ನನ್ನದೊಂದು ಎಚ್ಚರಿಕೆಯ ಮಾತಿದೆ. ಘನ ಸರ್ಕಾರಕ್ಕೆ ಪ್ರತಿ ಸರ್ತಿ ಆನಂದ್ ಗುರೂಜಿಯವರೊಂದು ಕೂಗು ಧ್ವನಿ ಇದೆ. ಘನ ಸರ್ಕಾರದಲ್ಲಿ ನಾನು ಮೊದಲಿಂದಲೂ ಸಹಿತ ಇದರ ಬಗ್ಗೆ ಕೇಳ್ತಾನೆ ಬಂದಿದ್ದೇನೆ. ನಿಮಗೆ ಆ ಭಾಗ್ಯ, ಈ ಭಾಗ್ಯ, 180 ಥರ ಭಾಗ್ಯಗಳಿದೆ. ಆ ಹಾಳಾದ್ದು ಕುಡಿತದ ಚಟದ ಭಾಗ್ಯವೊಂದನ್ನು, ಕುಡಿತವನ್ನು ಸಂಪೂರ್ಣ ಬ್ಯಾನ್ ಮಾಡಿಬಿಡಿ, ಆ ಎಲ್ಲ ಕಾರ್ಮಿಕರು ನೆಮ್ಮದಿಯಾಗಿರ್ತಾರೆ. ಕಷ್ಟಪಟ್ಟು ದುಡಿದು ನಾನೊಬ್ಬ ಕುಡಿದು ನೆಮ್ಮದಿಯಾಗಿದ್ದುಬಿಟ್ರೆ ಆಯ್ತಾ? ನನ್ನ ಹೆಂಡತಿ ಮಕ್ಕಳ ಗತಿ ಏನು? ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಸರ್ಕಾರ ಅಷ್ಟು ಭಾಗ್ಯಗಳನ್ನು ಕೊಡೋ ಬದಲು ಎಲ್ಲ ಭಾಗ್ಯಗಳಿಗಲ್ಲೂ ಇರ್ತಕ್ಕಂಥ ಹಣಕಾಸನ್ನು ಅಕಸ್ಮಾತ್ ಇದರಿಂದಲೇ ಸರ್ಕಾರ ಆಗಬೇಕು, ಇದರಿಂದಲೇ ಉದ್ಧಾರ ಅಂತಾದರೆ ಇಲ್ಲೆಲ್ಲ ಕೊಡೋ ಭಾಗ್ಯನ ನಿಲ್ಲಿಸಲಿ. ಪ್ರತಿಯೊಬ್ಬರು ಹೇಗಿದ್ರೂ ನಾವು ದುಡ್ಡು ತಿನ್ನಲೇಬೇಕು. ಯಾರಿಗೆ ದುಡಿದಿರೋ ಉಪವಾಸ ಹಾಕ್ಕೊಳ್ಳೋಕ್ಕಾದ, ಯಾರು ದುಡಿದಿರೋ ಮನೇಲಿ ಕೂತ್ರೆ ಊಟ ಹಾಕೋರಿದ್ದಾರೆ. ಪ್ರತಿಯೊಬ್ಬರು ಅವರೊಂದು ಜೀವನದಲ್ಲಿ ದುಡಿಲೇಬೇಕು. ಇವತ್ತು ಪ್ರತಿಯೊಬ್ಬ ಹೆಣ್ಣುಮಗಳು ಗೋಳಾಡ್ತಿದ್ದಾಳೆ, ನನ್ನ ಗಂಡ ಯಾರಿಗೂ ಕಡಿಮೆ ಇಲ್ಲ, ಸಂಪಾದನೆ ಮಾಡ್ತಾನೆ, ಕೈ ತುಂಬ ಸಂಪಾದನೆ ಮಾಡ್ತಾನೆ. ಆದರೆ ಸಂಪಾದನೆ ಮಾಡಿದ ಹಣ 1 ರೂಪಾಯಿ ಮನೆಗೆ ತರಲ್ಲ, ಸಾಯಂಕಾಲ ತೊಗೊಂಡೋಗೆಲ್ಲ ಸರಾಯಿಗಿಡ್ತಾನೆ, ಎಣ್ಣೆ ಕುಡ್ಕೊಂಡು ಬರ್ತಾನೆ. ಇವತ್ತು ಕಾರ್ಮಿಕನಾಗಿ ಯಾಕೆ ಉಳಿದಿದ್ದಾನೆ ಅಂದರೆ ಈ ದುರಭ್ಯಾಸದಿಂದ. ಇಲ್ಲಾಂದರೆ ನೀವು ಯಾರಿಗೂ ಕಡಿಮೆ ಇಲ್ಲ. ಇವತ್ತು ವೇದಿಕೆ ಮೇಲೆ ನಾವೆಲ್ಲರೂ ಕೂತಿದ್ದೀವಲ್ಲ, ನಮಗಿನ್ನ ಹೇಳಬೇಕಂದ್ರೆ ಉನ್ನತವಾದಂಥ ಸ್ಥಿತಿ ನಿಮ್ಮದೇ.
ಆದರೆ ನೀವು ಮಾಡ್ತಿರೋ ತಪ್ಪೇನು? ಬೆಳಗಿನಿಂದ ಸಂಜೆವರೆಗೂ ಕಷ್ಟಪಡ್ತೀರಿ, ಹೋಗಿ ನೆಮ್ಮದಿಯಾಗಿ ಕುಡಿದು ಬಿಡ್ತೀರಿ. ಆ ಕುಡಿದಾದ್ಮೇಲೆ ಜೋಬಿಲಿ ಎಷ್ಟು ದುಡ್ಡಿದೆ ಗೊತ್ತಿಲ್ಲ. ಆ ಕುಡಿದ ಮತ್ತದಲ್ಲಿ ದುಡ್ಡನ್ನೆಲ್ಲ ರೋಡಲ್ಲೂ ಬಿಸಾಕ್ತೀರಿ. ನಾನು ತುಂಬ ಜನ ನೋಡಿದ್ದೀನಿ. ಕುಡಿದು ಮತ್ತಲ್ಲಿ ಜೋಬಿಲಿರೋ ಹಣನ ರೋಡಿಗೆ ಬಿಸಾಕೋದು, ಯಾರಿಗಾದ್ರೂ ದಾನ ಮಾಡೋದು, ಇನ್ನೇನು ಮಾಡೋದು. ಕಟ್ಕೊಂಡು ಹೆಂಡತಿ ಮಕ್ಕಳು ಹಸಿವಿನಲ್ಲಿ ಒದ್ದಾಡ್ತಿರ್ತಾರೆ, ಅವರಂತೂ ತನ್ನಕ್ಕೆ ಕೊಡೋದಿಲ್ಲ. ಹೆಂಡತಿ ಮಕ್ಕಳಿಗೆ ಕೊಟ್ಟರೆ ಪಾಪ ಬರುತ್ತೆ, ರೋಡಲ್ಲಿ ಬಿಸಾಕರೆ ಪುಣ್ಯ ಬರುತ್ತೆ. ಇದು ಕುಡಿದಾಗ ಬರುವ ಜ್ಞಾನ. ಕಾರ್ಮಿಕರನ್ನು ಉದ್ದೇಶಿಸಿ ಮಾತಾಡ್ತಾ ಹೊರಟ್ರೆ ಮೊದಲು ನಾವು ತಿದ್ದುಕೊಳ್ಬೇಕಾದ್ದು, ಬುದ್ಧಿ ಕಲಿಬೇಕಾದ್ದು ಕಲ್ತುಬಿಟ್ರೆ ನಿಮಗೆ ಯಾವ ಉಪದೇಶನೇ ಬೇಡ. ನಿಮಗೆಲ್ಲ ನಮ್ಮ ಉಪದೇಶಗಳು ಕಟ್ಕೊಂಡು ಏನಾಗಬೇಕಾಗಿದೆ? ನಿಮ್ಮ ಹಸಿವು ನೀಗಿಸೋ ಕಾಯಕ ಬೇಕಾಗಿದೆ. ನಿಮ್ಮ ದುಡಿಯುವ ಕೈಗೆ ಒಂದಿಷ್ಟು ಶಕ್ತಿ ಕೊಡಬೇಕಾಗಿದೆ. ಅದರಲ್ಲೂ ದೀಪವನ್ನು ಹಚ್ಚುವಾಗಲೇ ನನ್ನ ಮನಸ್ಸಲ್ಲಿ ಒಂದು ಸಂಕಲ್ಪ ಇತ್ತು. ಈ ಭಾಗದ ಕಾರ್ಮಿಕರಿಗೆ ಇವತ್ತಿನ ದಿವಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಿರ್ತಕ್ಕಂಥ ಸವಲತ್ತುಗಳನ್ನು ನಿಮಗೆ ಸರಿಯಾದ ಗಮನ ಕೊಟ್ಟು ತಿಳಿ ಹೇಳುವಂಥವ್ರು ಬೇಕಾಗಿದ್ದಾರೆ. ಯಾಕೆಂದರೆ ಬೆಳಗ್ಗೆದ್ದು ನೀವು ಒಂದು ಟವಲ್ಲೋ, ಒಂದು ಬನೀನೋ ಅಥವಾ ಒಂದು ಏನೋ ಒಂದು ವಸ್ತ್ರ ಮೈ ಮೇಲೆ ಹಾಕ್ಕೊಂಡು ಹೊರಟು ಕೆಲಸ ಮಾಡಿಕೊಂಡು ಸಾಯಂಕಾಲ ಸುಸ್ತಾಗಿ ಮನೆಗೆ ಬಂದು ಪುನಃ ಏನು ಅಂತ ತಿಳ್ಕೊಳ್ಳೋಷ್ಟು ತಾಳ್ಮೆ, ಆ ವ್ಯವಧಾನತೆ ನಿಮಗಿಲ್ಲ. ನೀವು ಶ್ರಮಿಸೋದಷ್ಟೇ. ಆದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಾದ್ರೆ ಇಂತಹ ಸಂಸ್ಥೆಗಳು ಧ್ವನಿ ಎತ್ತಲೇಬೇಕು. ಅದಕ್ಕಾಗಿ ನೀವೆಲ್ಲರೂ ಸಹಿತ ಒಗ್ಗೂಡಿಕೊಂಡು, ನೀವೆಲ್ಲರೂ ಅಣ್ಣ ತಮ್ಮಂದಿರ ಥರ ಇದ್ದು ಈ ಸಂಸ್ಥೆಯಲ್ಲಿದ್ದು ಸಂಸ್ಥೆಯ ಉಪಯುಕ್ತವಾದಂಥ ವಿಚಾರಗಳನ್ನು ತಿಳ್ಕೊಂಡ್ರೆ ಅದು ಸಾರ್ಥಕತೆಯ ಬದುಕಾಗುತ್ತೆ. ಆದರೆ ಒಂದಂತೂ ಸತ್ಯ, ಮಹೇಶಲ್ಲಿ ಒಂದು ಒಳ್ಳೆ ಮನಸ್ಸಿದೆ. ಅವನು ಏನೋ ಒಂದು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾನೆ. ANJ ಪ್ರಾಡಕ್ಟಲ್ಲಿ ಇವತ್ತು ಬಂದಿರತಕ್ಕಂತಹ, ಇಲ್ಲಿ ಸ್ಟಾಲ್ ಹಾಕಿರ್ತಕ್ಕಂಥ ANJ ಪ್ರಾಡಕ್ಟಲ್ಲಿ ಮಧುಮೇಹ ನಿವಾರಣೆ ಇರಲಿ, ಅಮೃತ ಬಿಂದು ಇರಲಿ, ಶಕುಂತಲಾ ಇರಲಿ, ಗ್ಯಾಸ್ಟ್ರಿಕ್ ಇರಲಿ, ಅಥವಾ ಯಾವುದೇ ಒಂದು ಆಸ್ತಮಕ್ಕೆ ಸಂಬಂಧಪಟ್ಟದ್ದಿರಲಿ, ಯಾವುದೇ ಲವಣ ತೈಲ, ಅದು ಹೇಳಲೇಬೇಕು. ಇಲ್ಲಿರೋರಿಗೆಲ್ಲ ಹೊಟ್ಟೆ ಕಡಿಮೆನೇ ಇದೆ, ಯಾರಿಗೂ ಹೊಟ್ಟೆ ಇಲ್ಲ. ಹಾಗಾಗಿ ಹೊಟ್ಟೆ ಇದ್ದರೆ ಲವಣ ತೈಲ, ಹೊಟ್ಟೆ ಇಲ್ಲ ಅಂದರೆ ಜೋಬಿಯಲ್ಲೇ ದುಡ್ಡು ಹಾಗೇ ಇರಲಿ. ಇವತ್ತು ಹಾಕಿರುವ ಸ್ಟಾಲ್ಗೆ ನಾನು ಅಲ್ಲಿನ ಮುಖ್ಯಸ್ಥರಾದಂಥ ಜೋಶಿ ಅವ್ರಿಗೆ ಹೇಳ್ತಾ ಇದ್ದೇನೆ, ಈ ಮಂಡ್ಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಯಾರು ಬಂದಿದ್ದೀರಿ, ನಿಮಗೆ ಡಿಸ್ಕೌಂಟಲ್ಲಿ ಬೇಕಾದ ಮೆಡಿಸಿನ್ಸನ್ನು ತಾವು ತೊಗೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಈ ಭಾಗದ ಸಾಕಷ್ಟು ಜನ ಪತ್ರಿಕಾ ಮಾಧ್ಯಮದ ಮಿತ್ರರಿದ್ದಾರೆ. ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಫಸ್ಟ್ ನಾವು ಗುರುತಿಸಲೇಬೇಕು. ಇವತ್ತು ಕಾರ್ಮಿಕರ ಸಂಸ್ಥೆ ಉದ್ಘಾಟನೆ ಆಯಿತು ಅಂತ ಹೇಳಿ ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟುವಂಥ ರೀತಿ ಅವರು ಬರಹದಲ್ಲಾಗಲಿ ಚಿತ್ರೀಕರಣದಲ್ಲಾಗಲಿ ಅದನ್ನು ಸುದ್ದಿ ಮುಟ್ಟಿಸುವಂಥ ಕಾಯಕ ಪತ್ರಿಕಾ ಮಾಧ್ಯಮದ ಮಿತ್ರರು ಮಾಡ್ತಿದ್ದಾರೆ. ಇವತ್ತು ಅವ್ರನ್ನೇ ನಾವು ಗುರುತಿಸಬೇಕಾದ್ದು. ನಾನು ಲೇಟಾಗಿ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಮತ್ತೊಮ್ಮೆ ಕ್ಷಮೆ ಯಾಚಿಸ್ತಿದ್ದೇನೆ. ಹಾಗೆ ನನ್ನ ಎಲ್ಲಿ ಹೋದರೂ ಸಿದ್ಧ ನನ್ನ ಹಿಂದೆ ಇರುವಂಥ ನನ್ನ ಜೀ ಕನ್ನಡ ಮತ್ತು ಈ ಊರಿನ ಮಗ ಹರೀಶು ನನ್ನ ಜೀ ಕನ್ನಡದಲ್ಲೇ ಇರ್ತಕ್ಕಂಥ
ಮಂಡ್ಯದಲ್ಲಿ ನೆರವೇರಿಸಲಾಯಿತು ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮುಗಿದ ಬಳಿಕ ಮಂಡ್ಯದಿಂದ ನಾಗಮಂಗಲ ರಸ್ತೆಯಲ್ಲಿ ಇರುವಂತಹ ಬೇಬಿ ಗ್ರಾಮದಲ್ಲಿ ಇರುವಂತಹ ಭಕ್ತರು ಈ ಸ್ಥಳದಲ್ಲಿ ಇಲ್ಲಿ ಒಂದು ಶಕ್ತಿ ಇದೆ. ಒಂದು ದೇವಿ ಹಿಂದಿನಿಂದ ದೇವಿಯ ಉಪಾಸನೆ ಮಾಡ್ತಾ ಇದ್ದ ಸ್ಥಳ ಇದು. ಹಿಂದಿನಿಂದ ದೇವಿಯ ಉಪಾಸನೆ ಮಾಡ್ತಿದ್ದಂಥ ಸ್ಥಳ, ಒಂದು ದೇವಿನ ಆರಾಧನೆ ಮಾಡ್ಕೊಂಬಂದ ಸ್ಥಳ ಇದು. ಆದರೆ ಈಗ ಅದನ್ನು ಮರ್ತಿದ್ದೀರಿ. ಎಲ್ಲ ಮನೆ ಮಕ್ಕಳೆಲ್ಲ ಸೇರ್ಕೋಬೇಕು. ಅವತ್ತೆಲ್ಲರೂ ತಲೆಗೆ ಸ್ನಾನ ಮಾಡಿಕೊಂಡು ನಿಮ್ಮ ಮನೆ ಕಾಳಭೈರವೇಶ್ವರನ್ನ, ಮನೆ ದೇವರನ್ನ, ದೇವಿಯನ್ನು, ಅಮ್ಮನವರನ್ನ ಅಲ್ಲಿ ಮನೆಯಲ್ಲಿಟ್ಟು ಆವಾಹನೆ ಮಾಡಿ ಪೂಜಿಸಿ ಅವತ್ತಿನ ದಿವಸ ಮನೇಲಿ ಒಂದು ಗಣಹೋಮ ಅಂತ ಮಾಡ್ಕೊಳ್ಳಿ. ಇಷ್ಟು ಕೆಲಸ ನೀವು ಮಾಡಿ ಅಲ್ಲಿಂದ ಆಚೆಗೆ ಆಟೋಮೆಟಿಕ್ ಅನುಕೂಲ ಆಗುತ್ತೆ. ತಾಯಿ ಯಾವತ್ತೂ ತೊಂದರೆ ಕೊಡೋದಿಲ್ಲ, ದೋಷ ಮಾಡಬೇಕು ಅಂತ ಮಾಡೋದಲ್ಲ. ಆದರೆ ಜನ ಮರ್ತಿದ್ದನ್ನು ಎಚ್ಚರಿಸೋದು ಅವಳೇನೆ. ಸೊ ಇವತ್ತು ನೀವು ನನ್ನನ್ನು ಇಲ್ಲಿ ಕರೆಸಿದಿರಿ. ಈ ಸಾನ್ನಿಧ್ಯದಲ್ಲಿರುವಂಥ ಸಮಸ್ಯೆ ಇಷ್ಟೇ, ಇದು ಬಿಟ್ಟು ದೊಡ್ಡ ಸಮಸ್ಯೆ ಏನಿಲ್ಲ. ನೀವು ಧೈರ್ಯವಾಗಿ ನೀವು ಮೂವ್ ಮಾಡಿ, ನಿಮ್ಮ ಕೆಲಸ ಆಗುತ್ತೆ.
ಇತ್ತೀಚೆಗಷ್ಟೇ ದೇವನಹಳ್ಳಿಯಲ್ಲಿ ಮುಜರಾಯಿ ಇಲಾಖೆಯ ಗ್ರಾಮಾಂತರ ಜಿಲ್ಲೆಗಳ ಅರ್ಚಕರ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು ಮತ್ತು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು ಬಹಳ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಈ ಕಾರ್ಯಕ್ರಮವನ್ನು ಹೇಗೆ ನಿರ್ವಹಿಸಲಾಯಿತು ನೋಡೋಣ. ಅನೇಕ ಜನರ ಕಷ್ಟ ಕಾರ್ಪಣ್ಯಗಳನ್ನು ಅವರ ಧ್ವನಿಯಿಂದ ಅವರ ಮುಖ ಭಾವದಿಂದ ಪರಿಹರಿಸ್ತಕ್ಕಂಥ ಶಕ್ತಿ ಸನ್ಮಾನ್ಯ ಶ್ರೀ ಶ್ರೀ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಯವರಲ್ಲಿದೆ. ಅವರು ಹೇಳ್ತಕ್ಕಂಥದ್ದು ನಮ್ಮ ನಿಜ ಜೀವನಕ್ಕೆ ಒಳಪಟ್ಟಿರ್ತಕ್ಕಂಥದ್ದು, ಬೇರೆ ಯಾವುದೋ ಹಿಂದಿನ ಕಾಲದ್ದೋ ಮುಂದಿನ ಕಾಲದ್ದೋ ತಿಳಿಸ್ತಕ್ಕಂಥದ್ದಲ್ಲ. ಪ್ರಸಕ್ತ ಏನಿದೆ, ಮನುಷ್ಯನಿಗೆ ಏನೇನು ಆಗಬೇಕು ಎಂಬುದನ್ನು ಸರಳ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಕೂಡ, ಎಲ್ಲ ಭಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ, ಕೇಳ್ತಾರೆ, ನೋಡ್ತಾರೆ. ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಯವರು ನಮ್ಮ ಅರ್ಚಕರನ್ನು ಕುರಿತು ಹಿತನುಡಿಗಳನ್ನು ಮತ್ತು ಆಶೀರ್ವಾದವನ್ನು ಮಾಡಬೇಕು ಅಂತ ಅವರಲ್ಲಿ ಪ್ರಾರ್ಥಿಸ್ತೇವೆ. ಒಂದು ಧರ್ಮ, ಸಂಸ್ಕೃತಿ, ಸಂಪ್ರದಾಯದಡೆ ಇನ್ನೊಬ್ಬರಿಗೆ ಧ್ವನಿಯಾಗಿ ನಿಂತು ಇನ್ನೊಬ್ಬರ ಕಷ್ಟಕ್ಕೆ ನಾನಿದ್ದೀನಿ ಅಂತ ಹೇಳುವಂತಹ ಒಂದು ಚಾಕುಚಕ್ಯತೆ ಇರತಕ್ಕಂಥವ್ರಿಗೆ ವೇದಿಕೆ ಅಂತ ಹೇಳ್ತಾರೆ. ಹಾಗಾಗಿ ವೇದಿಕೆಯ ಮುಂಭಾಗ ಇರತಕ್ಕಂಥ ತಮಗೆ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೇವರ ಪ್ರಾರ್ಥನೆ ಮಾಡಬೇಕಾದ್ರೆ ಶಿವನ್ನೂ ಪ್ರಾರ್ಥನೆ ಮಾಡಿದೆ, ಶ್ರೀನಿವಾಸನ್ನೂ ಪ್ರಾರ್ಥನೆ ಮಾಡಿದೆ, ದೇವಿಯನ್ನೂ ಪ್ರಾರ್ಥನೆ ಮಾಡಿದೆ. ಅದರ ಉದ್ದೇಶ ಇದು ಒಂದು ವರ್ಗಕ್ಕೆ ಸಂಬಂಧಪಟ್ಟಂಥ ಅರ್ಚಕ ಸಮಾವೇಶ ಅಲ್ಲ. ಯಾವ್ಯಾವ ದೇವರುಗಳನ್ನು ಇಲ್ಲಿ ನಾವು ಆರಾಧನೆ ಮಾಡ್ತಿದ್ದೀವಿ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಧರ್ಮ ಮೂಲ ಸೂಕ್ಷ್ಮಗಳನ್ನು ಅರಿತು ಯಾರೆಲ್ಲ ನಾವು ಅರ್ಚಕರಾಗಿದ್ದೇವೆ, ಯಾರೆಲ್ಲರೂ ಸಹಿತ ದೇವರ ಸೇವೆ ಮಾಡಿ ಈ ಒಂದು ಭಾರತ ದೇಶದ ನೆಲೆ ಶಾಸ್ತ್ರಬದ್ಧವಾದಂಥ ಸಂಸ್ಕೃತಿ ಸಂಪ್ರದಾಯದತ್ತಿರ್ತಕ್ಕಂಥ ಭದ್ರ ಬುನಾದಿ ಇದಾಗಬೇಕಾಗಿದೆ. ಇದಕ್ಕಾಗಿ ಹಗಲಿರಲು ಶ್ರಮಿಸ್ತಾ ದೇವತಾರಾಧನೆ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಅರ್ಚಕ ಬಾಂಧವರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಗಣವೆತ್ತ ಸರ್ಕಾರ ಇವತ್ತಿನ ದಿವಸ ಅರ್ಚಕರ ಕೂಗುಗೂ ಸಹಿತ ಧ್ವನಿಯಾಗಿ ನಿಲ್ಲುವಂತಹ ರೀತಿ ಇವತ್ತು ಕಾಯಕವನ್ನು ಮಾಡ್ತಾ ಇದೆ. ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ರಾಜ್ಯ ಧಾರ್ಮಿಕ ಪರಿಷತ್ತಲ್ಲಿರ್ತಕ್ಕಂಥ ನಾನು ಈ ಕಳೆದ 2 ದಿನಗಳಿಂದ ಆದಂತಹ ಒಂದು ಏನು ಕಾರ್ಯಾಗಾರ ಮೀಟಿಂಗ್ ಇತ್ತು, ಅದು ಹಾಗೂ ಸಹಿತ ಈ ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದೇವೆ. ಆಗ ನಮ್ಮ ಮುಜರಾಯಿ ಇಲಾಖೆಯ ಮಿನಿಸ್ಟರ್ ಆಗಿರ್ತಕ್ಕಂಥ, ಸಚಿವರಾಗಿರ್ತಕ್ಕಂಥ ಶಶಿಕಲಾ ಜೊಲ್ಲೆ ಅವರು ಸಹಿತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅಂತ ಹೇಳಿ ಅವರು ಸಹಿತ ಮುಂಚೂಣಿ ಎದ್ದರು. ಶಶಿಕಲಾ ಜೊಲ್ಲೆ ಅವರು ಬರಬೇಕು ಅಂತ ಹೇಳಿ ಅವರ ಕಾರ್ಯಾಗಾರದಲ್ಲಿ ಅವರ ಒಂದು ಟೈಮ್ ಟೇಬಲಲ್ಲಿ ನೋಡಿದ್ದು ಉಂಟು ನಾನು. ಆದರೆ ಸಡನ್ನಾಗಿ ಅವರದೇ ಆದಂಥ ಒಂದಷ್ಟು ಕೆಲಸ ಮತ್ತು ಅವರ ಪ್ರಾಂತ್ಯದಲ್ಲಿ ಒಂದು ಮೀಟಿಂಗ್ನ ಇವತ್ತು ಆಯೋಜನೆ ಮಾಡಿದ್ದರಿಂದ ಈ ಕಾರ್ಯಕ್ರಮಕ್ಕೆ ಅವರು ಬರಲಿಕ್ಕಾಗಿಲ್ಲ. ಇದಕ್ಕೆ ಅವರು ಮುಂಚಿತವಾಗಿಯೇ ತಮ್ಮಲ್ಲಿ ಕ್ಷಮೆ ಕೇಳಿ ಹೇಳಿದ್ದಾರೆ. ಉದ್ದೇಶ, ಅರ್ಚಕರು ಅಂದರೆ ಯಾರಾದರೂ ತಲೆ ಬಗ್ಸಿ ನಿಲ್ಲಬೇಕಾದ್ದು ನಮ್ಮ ಧರ್ಮ. ಅರ್ಚಕರು ಅಂದರೆ ದೇವರ ಪ್ರತಿರೂಪ ಅಂತ. ಅರ್ಚಕತ್ವ ಎಂಬತಕ್ಕಂಥದ್ದು ಸಾಮಾನ್ಯವಲ್ಲ.
ನಾವು ಪಂಚೆಯನ್ನು ಉಟ್ಟು ಹಣೆಗೆ ವಿಭೂತಿಯನ್ನು ಉಟ್ಟು ಒಂದು ಶಲ್ಲೆಯನ್ನು ಒದ್ದುಕೊಂಡು ನಮ್ಮ ಕಾಯಕವನ್ನು ಮಾಡ್ತಿದ್ದೀವಿ ಎಂಬತಕ್ಕಂಥ ಕಾಯಕವಲ್ಲ ಇದು. ಸಾಕ್ಷಾತ್ ಭಗವಂತ, ಗರ್ಭಗುಡಿಯಲ್ಲಿರ್ತಕ್ಕಂಥ ಭಗವಂತ, ಆತನ ಅಲಂಕರಿಸಿ ಆತನ ತೃಪ್ತಿಯಾಗಿ ಸೇವೆ ಮಾಡಿ ಆತನ ನಿಮ್ಮ ಕಣ್ಗಳಿಂದ ಆ ಭಗವಂತನ ಮಾತಾಡಿ ನಿಮ್ಮ ಸ್ವಹಸ್ತದಿಂದ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಆ ನೈವೇದ್ಯವನ್ನು ಮಾಡಬೇಕಾದರೂ ಸಹಿತ ಇಲ್ಲಿ ನಿಮ್ಮೊಬ್ಬರ ಶ್ರಮ ಇಲ್ಲ. ಒಂದು ದೇವಸ್ಥಾನ ಚೆನ್ನಾಗಿ ನಡೀಬೇಕಾದ್ರೆ, ಒಂದು ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರು ಮಾಡುವ ಸೇವೆ ಕ್ರಮಬದ್ಧವಾಗಿರಬೇಕಾದ್ರೆ ನೀವು ಮಾಡುವ ಸೇವೆ ಅಷ್ಟೇ ಪರಿಗಣಿಸೋಕ್ಕಾಗೋದಿಲ್ಲ. ನಿಮ್ಮ ಸಹಧರ್ಮಿಣಿ, ನಿಮ್ಮ ಅರ್ಧಾಂಗಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಅರ್ಧಾಂಗಿ, ನಿಮ್ಮ ಮನೆಯಲ್ಲಿ ಸದಾಕಾಲ ನೀವು ಬೆಳಿಗ್ಗೆದ್ರೆ ಆಚೆ ದೇವಸ್ಥಾನಕ್ಕೆ ಬರಬೇಕಾದ್ರೆ ನಿಮ್ಮ ಸಮವಸ್ತ್ರಗಳನ್ನು ಒಗೆದು ಒಣಗಾಕಿ ಒಳ್ಳೆ ಬಟ್ಟೆ ರೆಡಿ ಮಾಡಿಕೊಡ್ಬೇಕು. ದೇವರ ನೈವೇದ್ಯಕ್ಕಾಗಿ ಮನೆಯಲ್ಲಿ ಅಡುಗೆ ಮಾಡಿಕೊಡ್ಬೇಕು. ಜೊತೆಗೆ ನಿಮಗೆ ಆಗು ಹೋಗುಗಳನ್ನು ನೋಡಬೇಕು. ಅದರಿಂದ ಮುಖ್ಯವಾಗಿ ನಿಮಗಿನ್ನ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಧರ್ಮಪತ್ನಿಯರನ್ನು ನಾವು ಇವತ್ತಿನ ದಿವಸ ಧರ್ಮಪತ್ನಿಯನ್ನು ನಾವು ಆಕೆಯನ್ನು ಮೆಚ್ಚಬೇಕಾಗಿದೆ, ಆಕೆಯನ್ನು ನಾವು ಸಲಹಬೇಕಾಗಿದೆ, ಆಕೆಯ ಬಗ್ಗೆ ಮಾತಾಡಬೇಕಾಗಿದೆ. ಇವತ್ತು ಧಾರ್ಮಿಕ ಪರಿಷತ್ತಲ್ಲಿ ನಿನ್ನೆ ಕಳೆದಂತಹ ಮೀಟಿಂಗಲ್ಲೂ ಸಹಿತ ಇದರ ಬಗ್ಗೆನೇ ಪ್ರಸ್ತಾವನೆ ಆಗಿದೆ. ನಾವು ಅರ್ಚಕರ ಬಗ್ಗೆ ಹೆಚ್ಚು ಮಾತಾಡಲಿಲ್ಲ, ಅರ್ಚಕರ ಹೆಂಡತಿ ಬಗ್ಗೆ ಯೋಚನೆ ಮಾಡಿದ್ವಿ ನಾವು. ಯಾಕೆಂದರೆ ಮನೇಲಿ ಆ ತಾಯಿ ಬೆಳಿಗ್ಗೆ ನಿಮ್ಮನ್ನು ದೇವಸ್ಥಾನ ಕಳಿಸ್ಬೇಕಾದ್ರೆ ನಿಮಗೆ ಬೇಗೆದ್ದು ಮಡಿಯಿಂದ ಕಾಫಿನೋ ಮತ್ತು ನಿಮ್ಮ ವಸ್ತ್ರಗಳು, ನಿಮಗೆ ಬೇಕಾದಂಥ ಅಡುಗೆ ವ್ಯವಸ್ಥೆನೋ ಅಥವಾ ದೇವರ ನೈವೇದ್ಯಕ್ಕೆ ಬೇಕಾಗಿರುವ ಪ್ರಸಾದನೋ ಇದಿಷ್ಟೂ ಜವಾಬ್ದಾರಿ ತಗೊಳ್ಳುವ ಆ ತಾಯಿನೊಂದು ಸತಿ ಗೌರವಿಸಬೇಕು. ಆ ತಾಯಿನ ಗೌರವಿಸಬೇಕು, ಆ ತಾಯಿನ ಒಂದು ವೇದಿಕೆಗೆ ತರಬೇಕು ಅಂತ ನಿನ್ನೆ ಶಶಿಕಲಾ ಜೊಲ್ಲೆ ಅವರು ಮತ್ತು ಕಮಿಷನರು ಇದ್ರ ಬಗ್ಗೆ ಒಂದು ಪ್ರಸ್ತಾವನೆ, ಒಂದು ಮೀಟಿಂಗ್ ಮಾಡಿದ್ರು. ಬಹುಶಃ ಇಲ್ಲಿವರೆಗೂ ಯಾವ ಸರ್ಕಾರ, ಯಾವೊಂದು ಕಮಿಷನರು, ಯಾವ ಮುಜರಾ ಇಲಾಖೆ ಮಿನಿಸ್ಟ್ರು ಸಹಿತ ಈ ಬಗ್ಗೆ ಚಿಂತನೆ ಮಾಡಿರಲಿಲ್ಲ. ಯಾಕೆಂದರೆ ಅರ್ಚಕರು ತಾವು ಸೇವೆ ಮಾಡ್ತೀರಿ, ನಿಮ್ಮ ಹಿಂದೆ ಅವ್ರ ಕೆಲಸ ಎಷ್ಟಿದೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಯೋಚನೆ ಮಾಡಬೇಕಾದ್ದು ಪ್ರತಿಯೊಬ್ಬ ಅರ್ಚಕ ಕುಟುಂಬವನ್ನು ನಾವು ವೇದಿಕೆಗೆ ಕರೆತಂದು ಅವರನ್ನು ಗೌರವಿಸಬೇಕು, ಅವರಿಗೆ ಸತ್ಕಾರ ಆಗಬೇಕು, ಅವರಿಗೆ ಸನ್ಮಾನ ಮಾಡಬೇಕು. ಯಾಕೆಂದರೆ ನಿಮ್ಮ ಆರೋಗ್ಯ ಬಹಳ ಮುಖ್ಯ. ತಾವೊಂದು ಏನು ಮಾಡ್ತೀರಿ, ಬರುವಂಥ ಕರ್ಪೂರ ಯಾವ ಕರ್ಪೂರನೂ ಗೊತ್ತಿಲ್ಲ, ಯಥೇಚ್ಛವಾಗಿ ಕರ್ಪೂರ ಹಾಕಿ ಕರ್ಪೂರದ ಆರತಿ ಹೊಗೆಯನ್ನು ಆರತಿ ಮಾಡಿ ದೇವರಿಗೆ ಒಳಗಡೆ ಒಂದು ಕಕ್ಕಡ ಆರತಿ ಅಂಟಿಸಿಬಿಟ್ಟು ಆ ಹೊಗೆಯನ್ನು ಹೋಗ್ತಾ ಬರ್ತಾ ಆ ಹೊಗೆ ಸ್ಮೋಕ್ ತೊಗೊಳ್ತಾನೆ ಇರ್ತೀರಿ. ಆ ಸ್ಮೋಕ್ ತೊಗೊಂಡು ಎದೆಗೂಡು ಬ್ಲ್ಯಾಕ್ ಆದರೆ, ಎದೆಯಲ್ಲಿ ಏನಾದರೂ ಉಸಿರು ಕಟ್ಟಿದ್ರೆ ಅಥವಾ ಕಫ ಬ್ಲ್ಯಾಕ್ ಆದರೆ ಯಾರು ನಿಮ್ಮನ್ನು ನೋಡೋರು? ಅದಕ್ಕಾಗಿ ಈ ಹಿಂದಿನ ಸರ್ಕಾರದಲ್ಲೂ ಸಹಿತ ಅಥವಾ ಈ ಹಿಂದೆ ಒಂದು ಕಳೆದಂಥ ಅಂದರೆ ಹಿಂದಿನ ಸಚಿವರಿದ್ದಾಗ ಒಂದು ಮೀಟಿಂಗ್ ಮಾಡಿದ್ವಿ, ಆದಷ್ಟು ದೇವಸ್ಥಾನಗಳಲ್ಲಿ ಕರ್ಪೂರವನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ. ತುಪ್ಪದ ಬತ್ತಿನೋ ಎಣ್ಣೆ ಬತ್ತಿನೋ ಉಪಯೋಗಿಸ್ಕೊಳ್ಳಿ, ಕರ್ಪೂರ ಕಡಿಮೆ ಮಾಡಿ. ಉದ್ದೇಶ ನಿಮ್ಮ ಆರೋಗ್ಯಕ್ಕೋಸ್ಕರ. ಪ್ರತಿ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಗೆ ದೇವರ ನೈವೇದ್ಯಕ್ಕೋಸ್ಕರ ಹತ್ತಿರದಲ್ಲಿರ್ತಕ್ಕಂಥ ಡಿಪೋಗಳಲ್ಲಿ ಈಗೆಲ್ಲ ರೇಷನ್ ಕಾರ್ಡಲ್ಲಿ ಏನು ರೇಷನ್ ಸಿಗ್ತಾ ಇದೆ, ಹಾಗೆ ದೇವರಿಗೆ ಸಂಬಂಧಪಟ್ಟಂಗೆ, ದೇವರ ನೈವೇದ್ಯಕ್ಕೆ ಸಂಬಂಧಪಟ್ಟಂಗೆ ಘನ ಸರ್ಕಾರದಲ್ಲಿ ಸಚಿವರ ಹತ್ರ ಮಾತಾಡಿ ಒಂದಷ್ಟು ನೈವೇದ್ಯಕ್ಕೆ ಪರವಾಗಿ ಬೇಕಾಗಿರುವ ಧಾನ್ಯಗಳನ್ನು ಆದಷ್ಟು ಆ ಡಿಪೋಯಿಂದ ಆ ದೇವಸ್ಥಾನ ಕೊಡುವಂಥದ್ದು ಆಗಬೇಕು. ಇದನ್ನು ಆಹಾರಕ್ಕೆ ಸಂಬಂಧಪಟ್ಟಂಥ ಆಹಾರದ ಏನು ಒಂದು ಖಾತೆ ಇದೆ, ಅವ್ರನ್ನೂ ಸಚಿವರನ್ನೂ ಮಾತಾಡಿ, ನಮ್ಮ ಸಚಿವರನ್ನೂ ಕೂಡಿಸ್ಕೊಂಡು ಇಬ್ಬರನ್ನು ಸೇರಿಸಿ ಮಾತಾಡಿ ಪ್ರತಿ ದೇವಸ್ಥಾನಕ್ಕೂ ನೈವೇದ್ಯಕ್ಕೆ ಇಷ್ಟು ಪದಾರ್ಥ ಕೊಡೋದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡೋಣ. ಅದನ್ನು ಈಗಷ್ಟೇ ಮಾತಾಡಿದ್ದೀವಿ, ಪ್ರಸ್ತಾವನೆ ತೊಗೊಂಡಿದ್ದೀವಿ. ಜಿಲ್ಲಾ ಧಾರ್ಮಿಕ ಪರಿಷತ್ನವರು ಇಲ್ಲಿದ್ದಾರೆ, ಅವರೆಲ್ಲರನ್ನು ಕೂಡಿಸ್ಕೊಂಡು ಮಾತಾಡಿ ಆದಷ್ಟು ಬೇಗ ಇದು ಜಾರಿ ಬರಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಇವತ್ತಿನ ಕಾರ್ಯಕ್ರಮ, ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಬೇಕು. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅರ್ಚಕ ವರ್ಗ, ನಾನು ಒಂದು ಜಾತಿಗೆ ಸಂಬಂಧಪಟ್ಟ ಮಾತಾಡ್ತಿಲ್ಲ, ಎಲ್ಲ ಅರ್ಚಕ ವರ್ಗ, ಗ್ರಾಮ ದೇವತೆ ಇರಲಿ, ಶಕ್ತಿ ದೇವತೆ ಇರಲಿ, ವೀರಭದ್ರ ಇರಲಿ, ಬಸವಣ್ಣ ಇರಲಿ, ವೆಂಕಟೇಶ್ವರ ಇರಲಿ, ಲಕ್ಷ್ಮೀನರಸಿಂಹ ಇರಲಿ, ಯಾವುದೇ ದೇವಸ್ಥಾನ ಆದರೂ ರಾಜ್ಯದಲ್ಲಿರ್ತಕ್ಕಂಥ ಧಾರ್ಮಿಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ದೇವಸ್ಥಾನದ ಅರ್ಚಕರಿಗೂ ಹಾಗೂ ಘನ ಸರ್ಕಾರದಲ್ಲಿರ್ತಕ್ಕಂಥ ದೇವಸ್ಥಾನದ ಅರ್ಚಕರೆಲ್ಲರೂ ಸೇರಿ ಒಂದು ಬೃಹತ್ ಮಟ್ಟದ ವೇದಿಕೆ ಆಗಬೇಕು, ಎಲ್ಲರೂ ಒಗ್ಗೂಡಬೇಕು. ಆಗಷ್ಟೇ ಈ ಕಾಯಕ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ವೆಂಕಟಾಚಾರ್ಯವರು ಅಂತ ಒಬ್ಬರು ಇದ್ದಾರೆ, ನಮ್ಮ ಮತ್ತಳ್ಳಿಯವರು. ಅವರು ಬರೋರು, ಸರ್ ನಮ್ಮ ಅರ್ಚಕರಿಗೆ ಏನೋ ಇದಾಗ್ತಾ ಇಲ್ಲ ಸರ್, ದಯವಿಟ್ಟು ನಮಗೇನೋ ಸಹಾಯ ಮಾಡಿ ಅಂತ. ನಾನು ಹೇಳಿದೆ, ಅರ್ಚಕರೇ ನೀವು ಏನನ್ನ ತಗೊಂಡು ಎಲ್ಲ ಮಾಡಿಕೊಡ್ತೀನಿ ಅಂದ್ಬಿಟ್ಟು 1.5 ವರ್ಷ ನಾನು ಬೆಂಗಳೂರು ಉತ್ತರ ತಾಲೂಕಲ್ಲಿ ಮೇನ್ ತಹಶೀಲ್ದಾರ್ ಅಲ್ಲಿ ಎಲ್ಲ ಕೆಲಸ ಮಾಡ್ಕೊಟ್ಟು ಬಂದೆ ಅವ್ರಿಗೆ. ಯಾಕೆ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಅಂತ ನಾನು ಹೆಮ್ಮೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇವ್ರಿಗೆ ನೀವು ಯಾರು ಕೂಲಿ ಮಾಡೋಕ್ಕಾಗಲ್ಲ, ನಮ್ಗೆ ಚೆನ್ನಾಗಿ ಗೊತ್ತಿದೆ ಅದು. ನಾವೇನು ಬೇಕಾದ್ರೂ ಮಾಡ್ತೀವಿ, ಕೂಲಿ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ. ನೀವು ಅರ್ಚಕರು ಎಲ್ಲಿ ಕೂಲಿ ಮಾಡೋಕ್ಕಾಗುತ್ತೆ ನಿಮಗೆ? ನೀವು ಆಗಲ್ಲ, ನಿಮ್ಮ ಮಕ್ಕಳು ಮಾಡೋಕ್ಕಾಗಲ್ಲ. ಅದರಿಂದ ನಮ್ಮ ಸರ್ಕಾರದಲ್ಲಿ ಏನೋ ಒಂದು ಸವಲತ್ತು ಇದೆ ನಿಮ್ಗೆ ತಪ್ಪಿಸ್ಬಿಟ್ರೆ ನಮ್ಮ ಹೆಸರೆಲ್ಲ ಒಂದು ಆಶೀರ್ವಾದ ಮಾಡ್ತಾರೆ, ನಮ್ಗೆ ಒಳ್ಳೇದಾಗುತ್ತೆ, ನಮ್ಮ ಮಕ್ಕಳು ಮರಿಗಳು ಒಳ್ಳೇದಾಗುತ್ತೆ ಅನ್ನೋದೊಂದೇ ನಮ್ಮ ಒಂದು ಕಾನ್ಸೆಪ್ಟ್ ಇರೋದು ನಮಗೆ. ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಷ್ಟು ದಿನ ಯಾವ ದೇವಸ್ಥಾನಗಳು ಅಳತೆ ಆಗಿರಲಿಲ್ಲ. ಇವಾಗ ಎಲ್ಲ ದೇವಸ್ಥಾನಗಳದ್ದು ಅಳತೆ ಆಗಿದೆ. ಮತ್ತು ದೇವಸ್ಥಾನದೆಲ್ಲ ಸುತ್ತಮುತ್ತ ಅಳತೆ ಮಾಡಿದ್ದಾರೆ. ನಿಮಗೆ ಗೊತ್ತಿಲ್ಲದೆ ಇರೋ ಜಾಗಗಳು ಏನಾದರೂ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಆಸ್ತಿ ವಿವರ ಇದ್ದರೆ ದಯಮಾಡಿ ಆಫೀಸ್ಗಳಿಗೆ ಕೊಡಬೇಕಂತ ಕೇಳ್ಕೊತೀನಿ.
ಯಾಕೆಂದರೆ ಅದರಿಂದ ದೇವಸ್ಥಾನಗಳಿಗೆ ತುಂಬ ಮುಂದೆ ಇನ್ಕಮ್ ಬರ್ಬೋದು. ಈಗ ಭೂಮಿ ಬೆಲೆ ಎಲ್ಲ ಹೆಚ್ಚಾಗ್ತಾ ಇದೆ. ಇದರಿಂದ ಅರ್ಚಕರಿಗೂ ಒಳ್ಳೆಯದಾಗುತ್ತೆ, ದೇವಸ್ಥಾನಕ್ಕೂ ಒಳ್ಳೆಯದಾಗುತ್ತೆ. ದೇವಸ್ಥಾನದ ಅಡಿಯಲ್ಲಿ ಬರುವಂಥ ಯಾವುದೇ ಸೇವೆಗಳ ಬಗ್ಗೆ ಯಾವುದೇ ವಿಚಾರಗಳನ್ನು ಕೂತು ವಿಮರ್ಶೆ ಮಾಡಿ ಚರ್ಚೆ ಮಾಡಲಿಕ್ಕೆ ದೇವಸ್ಥಾನಗಳ ಆವರಣದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಅದು ಉಪಯೋಗಿಸ್ಕೊಳ್ಳಿ, ಯಾವತ್ತೂ ನಿಮಗದು ನಿಬಂಧನೆ ಇಲ್ಲ. ಇದಕ್ಕೆ ನಿಬಂಧನೆ ಬರೋದಿಲ್ಲ. ಅದಕ್ಕೆ ಮುಕ್ತವಾಗಿ ಬೇಕಾದ್ರೆ ಏನು ದಾಖಲಾತಿ ಸಮೇತ ಸಚಿವರಿಂದಲೂ ಸಹಿತ ಇದನ್ನು ಕೂತು ಮಾತಾಡಿ ಆದಷ್ಟು ಬೇಗ ಇದನ್ನು ಜಾರಿಪಡಿಸೋಣ. ಯಾಕೆಂದರೆ ಇದು ಕಳೆದ ಬಾರಿ ನಮ್ಮ ರಾಜ್ಯ ಧಾರ್ಮಿಕ ಪರಿಷತ್ತಲ್ಲಿ ಇದ್ರ ಬಗ್ಗೆ ಪ್ರಸ್ತಾವನೆ ಆಗಿದೆ. ಇದು ಪ್ರತ್ಯೇಕವಾಗಿ ಒಂದು ವೇದ ಪಾಠಶಾಲೆ ಬೇಕು ಅನ್ನೋದು ನಿಮ್ಮ ಕೋರಿಕೆ ಇದೆ. ವೇದ ಪಾಠಶಾಲೆ ಆಗಲಿ, ಭಗವದ್ಗೀತೆ ಆಗಲಿ, ಅಥವಾ ಒಂದಷ್ಟು ಧರ್ಮ ಪ್ರಚಾರ ಆಗಿರಲಿ, ಅಥವಾ ನಿಮ್ಮಲ್ಲಿ ಸಾಕಷ್ಟು ಜನ ಪಂಡಿತರಿದ್ದೀರಿ, ಶುಭ ಸಂಧ್ಯಾಕಾಲ, ಈಗ ಶ್ರಾವಣ ಬಂತು, ಶ್ರಾವಣದ ವೈಶಿಷ್ಟ್ಯತೆ ಏನು, ಆಷಾಢದ ವೈಶಿಷ್ಟ್ಯತೆ ಏನು, ಭಾದ್ರಪದ ವೈಶಿಷ್ಟ್ಯತೆ ಏನು, ಇದರ ಬಗ್ಗೆ ಪ್ರವಚನ ಮಾಡಲಿಕ್ಕೆ ನಿಮ್ಮ ಆಲಯಗಳಲ್ಲಿ ಯಾವ ಕುಂದುಕೊರತೆ ಇಲ್ಲ. ಆದರೆ ವೇದ ಮಂತ್ರಕ್ಕೆ ಬೇಕಾಗಿರ್ತಕ್ಕಂಥ ಸಾನ್ನಿಧ್ಯ ಸ್ಥಳವನ್ನು ನೀವೇ ಆಯ್ಕೆ ಮಾಡಿ. ಈ ಭಾಗದಲ್ಲಿ ಈ ದೇವಸ್ಥಾನದಲ್ಲಿ ಇಷ್ಟು ಜಾಗ ಇದೆ, ಇಲ್ಲಿ ನಮಗೊಂದು ಶಾಲೆ ಕಟ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ನೀವು ಕೇಳಿದ್ದಾದರೆ ಸಚಿವರ ಮುಂದೆ ಇದನ್ನಿಟ್ಟು ಆದಷ್ಟು ಬೇಗ ಜಾರಿ ಮಾಡಿಸಿ. ಇದು ಲೇಟ್ ಮಾಡೋದು ಬೇಡ. ಇದಕ್ಕೆ ಅಂತ ಒಂದಷ್ಟು ಫಂಡ್ಸು ತಂದು ಶಾಲೆ ಉದ್ಘಾಟನೆ ಮಾಡೋಣ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಇವತ್ತಿನ ದಿವಸ ಈ ಒಂದು ಮಹಾಸಭೆಗೆ ನನ್ನನ್ನು ಕೂಡ ಆಹ್ವಾನವನ್ನು ಮಾಡಿದ್ದಾರೆ. ನನಗೆ ಬಹಳ ಖುಷಿಯಾಗ್ತಾ ಇದೆ. ವಯಸ್ಸಿನಲ್ಲಿ ಚಿಕ್ಕವನಾದರೂ ಕೂಡ ನನ್ನ ತಂದೆಯವರ ಜೊತೆ ನಾನು ಕೂಡ ಪ್ರತಿಯೊಂದು ಕಡೆ ಸಂಚಾರವನ್ನು ಮಾಡ್ತಾ ಇದ್ದೆ. ಅವರು ಎಲ್ಲ ನಮ್ಮ ಈ ಒಂದು ಗ್ರಾಮಾಂತರ ದೇವಾಲಯಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ದೇವಸ್ಥಾನದ ಪರಿಸ್ಥಿತಿಗಳು, ಅರ್ಚಕರು ತಾವು ಪಡ್ತಾ ಇರ್ತಕ್ಕಂಥ ಕಷ್ಟ ಪ್ರತಿಯೊಂದನ್ನು ಕೂಡ ನಾನು ಕೂಡ ನಿಂತು ಗಮನಿಸ್ತಾ ಇದ್ದೆ. ನಮ್ಮ ಅರ್ಚಕರು ತಾವೆಲ್ಲ ಏನು ಕಷ್ಟಪಡ್ತಾ ಇದ್ದೀರಾ, ತಮ್ಮ ಮನಸ್ಸಿನಲ್ಲಿ ನಮ್ಮ ದೇವಸ್ಥಾನ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು, ನಮ್ಮ ದೇವಸ್ಥಾನಕ್ಕೂ ಕೂಡ ಸರ್ಕಾರದಿಂದ ಏನಾದರೂ ಒಳ್ಳೆಯದಾಗಬೇಕು, ನಮ್ಮ ದೇವಸ್ಥಾನ ಕೂಡ ಅಭಿವೃದ್ಧಿ ಆಗಬೇಕು ಅಂತ ತಮ್ಮ ಎಲ್ಲರ ಮನಸ್ಸಿನಲ್ಲೂ ಕೂಡ ಇದೆ. ಆದರೆ ಕೆಲವೊಂದಷ್ಟು ಜನಕ್ಕೆ ಅದನ್ನು ಹೇಗೆ ಪಡ್ಕೊಳ್ಬೋದು ಸರ್ಕಾರದಿಂದ ಅನ್ನುವ ಒಂದಷ್ಟು ವಿದ್ಯೆ ತಮ್ಮಲ್ಲಿದೆ. ಕೆಲವೊಂದಷ್ಟು ಕಡೆ ತೀರಾ ಗ್ರಾಮೀಣ ಪ್ರದೇಶಗಳಲ್ಲಿ ಅದರ ಬಗ್ಗೆ ಗೊತ್ತಿಲ್ಲ. ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ನಾನು ಸ್ಪಷ್ಟೀಕರಿಸೋದೇನಪ್ಪ ಅಂದರೆ, ಇವತ್ತಿನ ದಿವಸ ಈ ಒಂದು ಅರ್ಚಕರು ಮತ್ತು ಆಗಮಿಕರ ಸಂಘ ಬರೀ ಒಂದು ಸಭೆಯಾಗೋ ಉದ್ಘಾಟನೆಯಾಗೋ ಇದು ಇಲ್ಲಿಗೆ ನಿಲ್ತಕ್ಕಂಥದ್ದಲ್ಲ. ಈ ಒಂದು ಸಂಘದಲ್ಲಿ ಯಾರ್ಯಾರು ತಾವೆಲ್ಲರೂ ಕೂಡ ಇದ್ದಾರೆ ಅರ್ಚಕರು, ತಮಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಪ್ರತಿಯೊಂದು ಸೌಲಭ್ಯಗಳಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟು ಅದನ್ನು ಯಾವ ರೀತಿ ಪಡ್ಕೊಳ್ಬಹುದು ಅದರ ಮುಂದೆ ನಿಂತು ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ನಿಮ್ಮ ದೇವಸ್ಥಾನದ ಅಭಿವೃದ್ಧಿಯ ವಿಚಾರವಾಗಿ ಬಂದು ಇಲ್ಲಿ ಕೂತು ವಿಮರ್ಶೆ ಮಾಡಿ, ನಮ್ಮದೊಂದು ದೇವಸ್ಥಾನ ಇದೆ, ಇಲ್ಲಿ ಇಷ್ಟಿಷ್ಟೆಲ್ಲ ಕಾರ್ಯಕ್ರಮಗಳಾಗಬೇಕು, ಇಷ್ಟಿಷ್ಟೆಲ್ಲ ಅಭಿವೃದ್ಧಿಗಳಾಗಬೇಕು ಅಂತ ತಾವು ಕೇಳ್ಕೊಂಡಲ್ಲಿ, ತಾವು ಮನವಿಯನ್ನು ಮಾಡಿದ್ದಲ್ಲಿ ಆದಷ್ಟು ಬೇಗ ನಾವು ಬಂದು ಅಲ್ಲಿ ನಿಂತು ಅಲ್ಲಿರ್ತಕ್ಕಂಥ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಆದಷ್ಟು ಬೇಗ ಪ್ರಾರಂಭ ಮಾಡ್ತೀವಿ. ಅರ್ಚಕರು ಒಂಥರ ಪೋಸ್ಟ್ ಮ್ಯಾನ್ ಇದ್ದಂಗೆ. ಬರ್ತಕ್ಕಂಥ ಭಕ್ತಾದಿಗಳು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರು ಪ್ರಾರ್ಥನೆ ಮಾಡಿಕೊಂಡಿರ್ತಕ್ಕಂಥ ಆ ಒಂದು ಸಂಕಲ್ಪವನ್ನು ತಲುಪಿಸಬೇಕಾದ್ರೆ ಮಧ್ಯದಲ್ಲಿರ್ತಕ್ಕಂಥ ಆ ಒಂದು ಬ್ರಿಡ್ಜೇ ನಮ್ಮ ಅರ್ಚಕರು. ಅಂಥವರನ್ನು ನಾವು ಕಡೆಗಾಣಿಸ್ತಕ್ಕಂಥದ್ದಲ್ಲ. ಅವರು ಮುಖ್ಯ. ಮೊದಲು ಅವರು ಒಳ್ಳೆಯದಾಗಿರಬೇಕು, ಅವರು ಚೆನ್ನಾಗಿರಬೇಕು, ಅವರು ನೆಮ್ಮದಿಯಾಗಿರಬೇಕು. ಅವರು ನೆಮ್ಮದಿಯಾಗಿ ಒಂದು 10 ನಿಮಿಷ ಬಂದು ದೇವರ ಮುಂದೆ ಪ್ರಾರ್ಥನೆ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಲ್ಲಿರ್ತಕ್ಕಂಥ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಷ್ಟಗಳನ್ನು ಭಗವಂತನ ಹತ್ರ ಕರ್ಕೊಂಡು ಹೋಗಬೇಕು, ತೊಗೊಂಡು ಹೋಗಬೇಕು ಅಂದರೆ ಮೊದಲು ನಾವು ನಿಮ್ಮನ್ನು ಸುಖ ಸಂತೋಷದಿಂದ ಇಟ್ಕೊಳ್ಬೇಕು. ಅಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಅರ್ಚಕರು ನಮ್ಮ ಮಕ್ಕಳನ್ನು ಬೆಳೆಸ್ತಕ್ಕಂಥ ಮಾರ್ಗ ನನಗೆ ಸಾಕು, ಅರ್ಚನಾ ವೃತ್ತಿ ನನ್ನ ಮಕ್ಕಳಿಗೆ ಬೇಡ ಅನ್ನತಕ್ಕಂಥ ಒಂದು ಶಬ್ದ ಈಗಾಗಲೇ ಎಲ್ಲರ ಮಾತಲ್ಲೂ ಕೇಳಿ ಬರ್ತಾ ಇದೆ. ದಯಮಾಡಿ ಅದು ಕೊನೆ ಆಗೋದು ಬೇಡ. ನಮ್ಮ ಸನಾತನ ಸಂಸ್ಕೃತಿಯ ಒಂದು ಧರ್ಮ ರಕ್ಷಣೆಗೆ ಕಟಿಬದ್ಧವಾಗಿ ದಿನ ಹೇಳ್ತಾ ಇರ್ತಾರೆ ಧರ್ಮ ರಕ್ಷಣೆಗೆ ಆನಂದ್ ಗುರೂಜಿರವರು. ಆದ್ದರಿಂದ ನಾವು ಕಾಪಾಡಬೇಕಾಗ್ತದೆ. ಮನೆಯಲ್ಲಿ ನಮ್ಮ ಸಂತತಿ ಒಂದೊಂದೇ ಮಕ್ಕಳು ಸಾಕು ಅಂತ ನಾವು ಹಠ ಮಾಡಿ ನಿಲ್ತಾ ಇದ್ವಿ. ಖಂಡಿತ ಅದಾಗೋದು ಬೇಡ. ಮುಂದಿನ ದಿನದಲ್ಲಿ ಅರ್ಚನಾ ವೃತ್ತಿಗೆ ಒಬ್ಬ ಮಗ ಬೇಕೇ ಬೇಕು. ಅವನನ್ನು ನಮ್ಮ ಧರ್ಮದಲ್ಲಿ ನಾವು ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. ಅದು ಶೈವ ಇರಲಿ, ಪಾಂಚರಾತ್ರ ಇರಲಿ, ವೈಖಾನಸ ಇರಲಿ, ವೀರಶೈವ ಇರಲಿ, ದೇವಿ ಆಗಮ ಇರಲಿ, ಯಾವುದೇ ಇರಲಿ, ದಯಮಾಡಿ ನಮ್ಮ ಗಮನಕ್ಕೆ ತನ್ನಿ. ನಮ್ಮ ಕೈಯಲ್ಲಿ ಆಗ್ತಕ್ಕಂತಹ ಸಹಕಾರವನ್ನು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅರ್ಚಕರು ಹಾಗೂ ಆಗಮಿಕರ ಸಂಘಕ್ಕೆ ಸಹಕಾರ ನೀಡ್ತೀವಿ ಅನ್ನತಕ್ಕಂಥ ಈ ಮಾತನ್ನು ಹೇಳಿ ಮತ್ತೊಮ್ಮೆ ಶ್ರೀಯುತ ಆನಂದ್ ಗುರೂಜಿರವರಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಂಡು ಅತ್ಯಂತ ತುರ್ತಾಗಿ ನಮ್ಮ ಗ್ರಾಮಾಂತರ ಜಿಲ್ಲೆಗೆ ಒಂದು ಆಗಮ ಪಾಠಶಾಲೆಗೆ ಸ್ಥಳಾವಕಾಶವನ್ನು ಕಲ್ಪಿಸಿಕೊಡಿ ಅಂತ ಹೇಳಿ ಈ ಮೂಲಕ ನನ್ನ ಮಾತಿಗೆ
ಇತಿಯನ್ನು ಆಡ್ತಾ ಇದ್ದೇನೆ. ಜೈ ಶ್ರೀಮನ್ನಾರಾಯಣ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಶುಭ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಂಡ್ಯದಲ್ಲಿ ನಡೆದಂತಹ ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶ ಕಾರ್ಯಕ್ರಮ ಹೇಗಿತ್ತು ಮತ್ತು ದೇವನಹಳ್ಳಿಯಲ್ಲಿ ನಿರ್ವಹಿಸಲಾದಂತಹ ಅರ್ಚಕರ ಸಮಾವೇಶ ಕಾರ್ಯಕ್ರಮ ಹೇಗಿತ್ತು ಅನ್ನೋ ನೋಡಿದ್ವಿ. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇವೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.